ಗುರುರ್ಬ್ರಹ್ಮ ಗುರುರ್ವಿಷ್ಣು. ಶುರು ಮಾಡೋದಾ? ಅಯ್ಯೋ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಓಂ ನಾರಾಯಣ. ಇಲ್ಲಿ ಏನು ಹೇಳ್ತಾರೆ? ವಿಶುದ್ಧ ವೇದಾಂತ ಪರಿಭಾಷೆ ಇವತ್ತು. ಒಂದು ಕೆಲವು ಭಾಷ್ಯವಾಕ್ಯಗಳನ್ನು ಉದಾಹರಿಸಿ ಹೇಳ್ತಾ ಇದ್ದಾರೆ. ಏನು? ವಿಧಿ ರೂಪವಾಕ್ಯಗಳು ಸಹ ನಿರ್ವಿಶೇಷ ಬ್ರಹ್ಮವನ್ನೇ ತಿಳಿಸುತ್ತವೆ ಅಲ್ಲವೇ? ವಿಧಿರೂಪ ವಾಕ್ಯಗಳು ಸಹ ನಿರ್ವಿಶೇಷ ಬ್ರಹ್ಮವನ್ನು ತಿಳಿಸುತ್ತವೆ. ಇದು ಆಶ್ಚರ್ಯ ನೋಡಿ. ಅಂದರೆ ವಿಧಿರೂಪ ಪದಗಳು ಒಂದಾನೊಂದು ಗುಣವನ್ನು ಹೇಳುತ್ತವೆ ಎಂದು ನಾವು ಸಾಮಾನ್ಯವಾಗಿ ತಿಳ್ಕೊಳ್ತೇವೆ. ಇಲ್ಲಿ ವಿಶೇಷವೇನೆಂದರೆ ವಿಧಿ, ಉದಾಹರಣೆಗೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂದಿದೆ. ಇಲ್ಲಿ ಸತ್ಯಂ ಜ್ಞಾನಂ ಅನಂತಂ ಎಂಬ ಪದಗಳು ನಿರ್ವಿಶೇಷ ಬ್ರಹ್ಮವನ್ನೇ ತಿಳಿಸುತ್ತವೆ. ಅದು ಹೇಗೆ ಅಂದರೆ ಇದಕ್ಕೆ ತೈತ್ತರೀಯ ಭಾಷ್ಯವಾಕ್ಯಗಳನ್ನು ಉದಾಹರಿಸಿ ಹೇಳ್ತಾ ಇದ್ದಾರೆ ನೋಡಿ. ಲಕ್ಷಣಾರ್ಥ ಲಕ್ಷಣಾರ್ಥ ಪ್ರಧಾನಾನಿ ವಿಶೇಷಣಾನಿ ಲಕ್ಷಣಾರ್ಥ ಪ್ರಧಾನಾನಿ ವಿಶೇಷಣಾನಿ ನ ವಿಶೇಷಣ ಪ್ರಧಾನಾನಿ. ಇಲ್ಲಿ ಬ್ರಹ್ಮ ಕುರಿತು ಈ ಪದಗಳು ಹೇಳಲ್ಪಟ್ಟಿವೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಬ್ರಹ್ಮ ಯಾರು? ಮೊದಲು ವಾಕ್ಯ ಹೇಳ್ತದೆ ಬ್ರಹ್ಮವಿದಾಪ್ನೋತಿ ಪರಂ. ಬ್ರಹ್ಮವನ್ನು ತಿಳ್ಕೊಂಡವನು ಪರಂ ಅಂದರೆ ಪೂರ್ಣವನ್ನು ಪಡ್ಕೊಳ್ತಾನೆ. ಪರಂ ಅಂದರೆ ಪರಿಪೂರ್ಣ ತತ್ವವನ್ನು ಪಡ್ಕೊಳ್ತಾನೆ ಎಂದು. ಅಂದರೆ ಬ್ರಹ್ಮ ಅಂದರೆ ಏನು ತಿಳಿಯಬೇಕಲ್ಲವೇ? ಅದಕ್ಕೆ ಹೇಳ್ತಾನೆ ತದೇಶಾಭ್ಯುಕ್ತ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂದು. ಸತ್ಯಂ ಜ್ಞಾನಂ ಅನಂತಂ. ಇಲ್ಲಿ ಈ ಸತ್ಯಂ ಜ್ಞಾನಂ ಅನಂತಂ ಎಂಬ ಮಾತುಗಳು ಬ್ರಹ್ಮಕ್ಕೆ ವಾಕ್ಯದಲ್ಲಿ ಬ್ರಹ್ಮ ಕುರಿತು ಹೇಳುವ ಮಾತುಗಳು. ಸಾಮಾನ್ಯವಾಗಿ ಯಾವುದೇ ಮಾತು ಒಂದು ವಸ್ತು ಕುರಿತು ಹೇಳಲಿ, ಆ ವಸ್ತುವನ್ನು ವರ್ಣಿಸುತ್ತದೆ ಅಲ್ಲವೇ? ವರ್ಣಿಸುತ್ತದೆ ಅಂದರೆ ಅದು ಹೇಗಿದೆ ಎಂದು ಹೇಳ್ತದೆ. ಹೇಗೆ ಇದೆ ಅಂದರೆ ಏನು ಹೇಳ್ತದೆ? ಅದರ ಗುಣಗಳನ್ನು ಹೇಳ್ತದೆ, ಅದರ ಕ್ರಿಯೆಗಳನ್ನು ಹೇಳ್ತದೆ, ಅಥವಾ ಇನ್ನೊಂದು ವಸ್ತುವಿಗೆ ಇರುವ ಸಂಬಂಧವನ್ನು ಹೇಳ್ತದೆ. ಗುಣ, ಜಾತಿ, ಲಕ್ಷಣ, ಸಂಬಂಧ ಇವುಗಳನ್ನೇ ಹೇಳ್ತದೆ. ಆದರೆ ಇಲ್ಲಿ ಹೇಳ್ತಾನೆ ಲಕ್ಷಣಾರ್ಥ ಪ್ರಧಾನಾನಿ ವಿಶೇಷಣಾನಿ ನ ವಿಶೇಷಣ ಪ್ರಧಾನಾನಿ. ಇವು ಮಾತುಕಿ ವಿಶೇಷಣಗಳಾಗಿದ್ದರೂ ಅರ್ಥದಲ್ಲಿ ವಿಶೇಷಣಗಳಲ್ಲ. ಅಂದರೆ ದೇ ಆರ್ ಅಡ್ಜೆಕ್ಟಿವ್ಸ್ ಇನ್ ದ ಸೆಂಟೆನ್ಸ್, ಬಟ್ ದೇ ಆರ್ ನಾಟ್ ಕ್ವಾಲಿಟೀಸ್ ಆಫ್ ಬ್ರಹ್ಮನ್. ಆಲ್ದೋ ದೇ ಆರ್ adjectives to ಬ್ರಹ್ಮನ್, ಬಟ್ ದೇ ಆರ್ ನಾಟ್ ಕ್ವಾಲಿಟೀಸ್ ಆಫ್ ಬ್ರಹ್ಮನ್. ಅಂದರೆ ಶಬ್ದಗಳು ವಿಶೇಷಣಗಳಾಗಿ ಬಳಸಿದ್ದರೂ ಅರ್ಥದಲ್ಲಿ ವಿಶೇಷಣವನ್ನು, ಬ್ರಹ್ಮದ ವಿಶೇಷಣವನ್ನು ಹೇಳುತ್ತಾ ಇಲ್ಲ. ವಿಶೇಷಣ ಅಂದರೆ ಏನು? ಮತ್ತೆ ಏನು ಮಾಡ್ತಾ ಇವೆ? ಲಕ್ಷಣಾರ್ಥ ಪ್ರಧಾನಾನಿ ಎಂದು ಭಾಷ್ಯಕಾರರು ಹೇಳ್ತಾರೆ. ಅವು ವಿಶೇಷಣಗಳನ್ನು ಹೇಳುತ್ತಾ ಇಲ್ಲ, ನೇರಾಗಿ ಬ್ರಹ್ಮವನ್ನೇ ತಿಳಿಸುತ್ತಾ ಇವೆ, ಲಕ್ಷಿಸುತ್ತಾ ಇವೆ. ಲಕ್ಷಿಸುವುದು ಅಂದರೆ ಸೂಚನೆ ಮಾಡುವುದು. ಬ್ರಹ್ಮವನ್ನೇ ಸೂಚಿಸುತ್ತಾ ಇವೆ, ಬ್ರಹ್ಮದ ಗುಣಗಳನ್ನು, ವಿಶೇಷಣವನ್ನು ಹೇಳುತ್ತಾ ಇಲ್ಲ. ಇಲ್ಲಿ ಪ್ರಶ್ನೆ ಆಗ್ತದೆ, ಲಕ್ಷಣಕ್ಕೆ ವಿಶೇಷಣಕ್ಕೆ ಏನು ವ್ಯತ್ಯಾಸ?
ನೀವು ವಿಶೇಷಣವಲ್ಲ ಎಂದು ಹೇಳಿದ್ದೀರಲ್ಲ, ಆ ವಿಶೇಷಣ ಅಂದ್ರೇನು ಮತ್ತು ಲಕ್ಷಣ ಅಂದ್ರೇನು? ಈ ಎರಡು ಮಾತುಗಳ ಅರ್ಥ ಗೊತ್ತಾದರೆ ಇದು ವಿಶೇಷಣವಲ್ಲ ಲಕ್ಷಣವೇ ಎಂದು ನಾವು ಅರ್ಥ ಮಾಡ್ಕೊಳ್ತೇವೆ. ಅದಕ್ಕೆ ಭಾಷಾಕಾರರೇ ಸ್ವಯಂ ಹೇಳ್ತಾರೆ ನೋಡಿ, ಕಪ್ಪುನಃ ಲಕ್ಷಣ ಲಕ್ಷಯೋರ್ ವಿಶೇಷಣ ವಿಶೇಷಯೋರ್ವ ವಿಶೇಷಃ. ಮಾತು, ಸತ್ಯಂ, ಜ್ಞಾನಂ ಮುಂತಾದ ಮಾತುಗಳು ಬ್ರಹ್ಮವನ್ನು ಲಕ್ಷಿಸುತ್ತವೋ? ಲಕ್ಷಿಸುವುದು ಅಂದರೆ ತಿಳಿಸುವುದು. ಲಕ್ಷಿಸುತ್ತವೋ ಅಥವಾ ಅದರ ವಿಶೇಷಣವನ್ನು ಹೇಳುತ್ತವೋ? ವಿಶೇಷಣವನ್ನು ಹೇಳಿದ್ದರೆ ಎಡ್ಜೆಕ್ಟಿವ್ ನೌನ್ ಅಂದರೆ ಏನು? ಕ್ವಾಲಿಟಿ ಆ್ಯಂಡ್ ಕ್ವಾಲಿಫೈಡ್. ವಿಶೇಷಣ ವಿಶೇಷ ಸಂಬಂಧ ಇರಬೇಕು. ಬ್ರಹ್ಮನನ್ನು ವಿಶಿಷ್ಟವಾಗಿ ಅವನ ವಿಶೇಷತೆಯನ್ನು ಹೇಳುತ್ತವೋ ಅಥವಾ ಬ್ರಹ್ಮನನ್ನು ಗುರಿಯಾಗಿಟ್ಟುಕೊಂಡು ಬ್ರಹ್ಮನನ್ನೇ ನೇರಾಗಿ ತಿಳಿಸುತ್ತವೋ? ಈ ಲಕ್ಷಣ ಅಥವಾ ವಿಶೇಷ ವಿಶೇಷಣ ಈ ಎರಡಕ್ಕೆ ವ್ಯತ್ಯಾಸವೇನು ಎಂದು ಪ್ರಶ್ನೆ ಮಾಡಿ ತಾನೇ ಹೇಳ್ತಾನೆ ನೋಡಿ. ಉಚ್ಯತೆ ಅದಕ್ಕೆ ಉತ್ತರ ಹೇಳ್ತೆ, ಸಮಾನ ಜಾತೀಯೇಭ್ಯ ಏವ ನಿವರ್ತಕಾನಿ ವಿಶೇಷಣಾನಿ ವಿಶೇಷಸ್ಯ ಲಕ್ಷಣಂತೂ ಸರ್ವತಃ ಏವ. ಇದು ವ್ಯತ್ಯಾಸ. ಎಡ್ಜೆಕ್ಟಿವ್ ಏನು ಮಾಡ್ತದೆ? ಒಂದು ವಿಶೇಷಣ ಏನು ಮಾಡ್ತದೆ? ಒಂದು ವಸ್ತುವಿದ್ದರೆ ಅದು ಯಾವ ಜಾತಿಗೆ ಸೇರಿದ್ದೋ ಅದೇ ಜಾತಿಯಿಂದ, ಅದೇ ಜಾತಿಯಲ್ಲಿ, ಅಂದರೆ ಉದಾಹರಣೆಗೆ ಯಾವುದೇ ತಗೋ, ಒಂದು ಮರ ಜಾತಿಗಳಿವೆ ಅಲ್ಲವೇ? ಮನುಷ್ಯ ಜಾತಿ ಅಂದರೆ ಜಾತಿ ಅಂದರೆ ಅನೇಕ ವ್ಯಕ್ತಿಗಳಿದ್ದು ಒಂದೇ ಬಗೆ ಜಾತಿಗೆ ಸೇರಿದ್ದನ್ನು ಜಾತಿ ಹೇಳ್ತೀವಿ. ಮನುಷ್ಯರೆಲ್ಲ ಒಂದು ಜಾತಿ, ಅದರಲ್ಲಿ ಮನುಷ್ಯರು ವ್ಯಕ್ತಿಗಳಿರುತ್ತಾರೆ, ವ್ಯಕ್ತಿಗಳೆಲ್ಲ ಒಂದೇ ಮನುಷ್ಯ ಜಾತಿಗೆ. ಮರಗಳೆಲ್ಲ ಮರ ಜಾತಿಗೆ, ಹೂಗಳೆಲ್ಲ ಹೂ ಜಾತಿಗೆ ಸೇರಿದವುಗಳು, ಪುಸ್ತಕಗಳೆಲ್ಲ ಪುಸ್ತಕ ಜಾತಿ. ಹೀಗೆ ಅಂದರೆ ಒಂದೇ ಬಗೆ ಇದ್ದುಕೊಂಡು ಅನೇಕ ಸಂಖ್ಯೆಗಳಿದ್ದರೆ ಅದು ಜಾತಿ ಹೇಳ್ತೀವಿ. ಆ ಜಾತಿಯಲ್ಲಿ ಸೇರಿದ್ದು ಅಂದರೆ ಒಂದು ಜಾತಿಗೆ ಸೇರಿದವುಗಳು. ಉದಾಹರಣೆಗೆ ತಗೋ, ಪುಷ್ಪಗಳಿದ್ದರೆ, ಪುಷ್ಪ ಜಾತಿಗೆ ಸೇರಿದವು ಇದ್ದರೆ ಅನೇಕ ಪುಷ್ಪಗಳಿವೆ. ಅದರಲ್ಲಿ ಅನೇಕ ಪುಷ್ಪ ಅಂದರೆ ಅನೇಕ ಇರುತ್ತವೆ. ಅದರಲ್ಲಿ ಯಾವ ಪುಷ್ಪ ವ್ಯತ್ಯಾಸ ಗೊತ್ತಾಗಬೇಕು. ಅದಕ್ಕೋಸ್ಕರ ಪುಷ್ಪ ಜಾತಿಯಲ್ಲಿ ಅನೇಕ ಪುಷ್ಪಗಳಿದ್ದರೆ ಒಂದಾನೊಂದು ಪ್ರತ್ಯೇಕ ಪುಷ್ಪ ಜಾತಿ, ಅದರಲ್ಲಿಯೂ ಮತ್ತೆ ಅನೇಕ ಜಾತಿಗಳು. ಪುಷ್ಪ ಜಾತಿಗಳ ಅನೇಕ ಜಾತಿ. ಕಮಲ ಪುಷ್ಪ, ತಾವರೆ ಪುಷ್ಪ ಒಂದು. ತಾವರ ಜಾತಿಯಲ್ಲಿಯೂ ಮತ್ತೆ ಅನೇಕ ಬಗೆ ಬಗೆ ಇರುತ್ತವೆ, ಬಣ್ಣಗಳು ಬಗೆ ಬಗೆ ಇರುತ್ತವೆ. ಆದ್ದರಿಂದ ಈ ಅನೇಕ ಒಂದೇ ಜಾತಿಗೆ ಸೇರಿರುವ ಅನೇಕ ವಸ್ತುಗಳಿದ್ದರೆ ಅದು ಯಾವುದು ಎಂದು ತಿಳಿಸಬೇಕೆಂದರೆ ಅದೇ ಜಾತಿಗೆ ಸೇರಿರುವ ಮಿಕ್ಕ ವಿಷಯಗಳನ್ನು ಬಿಡಿಸಿ ಅದಲ್ಲ ಇದು ಎಂದು ಹೇಳ್ಕೊಡ್ತೀವಿ. ಪುಸ್ತಕಗಳು ಅಲ್ಲಿ 4 ಇವೆ. ಆ ಪುಸ್ತಕ ತಗೊಂಡು ಬಾ ಎಂದು ಹೇಳ್ತಾರೆ. ಅವನು ಹೇಳ್ತಾನೆ, ಆ ಪುಸ್ತಕ ಅಂದರೆ ಅಲ್ಲಿ 4 ಇವೆ, ಅದರಲ್ಲಿ ಯಾವತ್ತು ತಗೊಳ್ಳಬೇಕು ಅಲ್ಲವೇ? ಅದರಲ್ಲಿ ಎಲ್ಲಕ್ಕಿಂತ ದಪ್ಪದಿದೆ ನೋಡು ಅದು ಎಂದು ಹೇಳ್ತಾನೆ. ಅಂದರೆ ಏನು? ಅನೇಕ ಪುಸ್ತಕಗಳಿಂದ ಈ ದಪ್ಪದು ಎಂಬುದು ಒಂದೇ ಇರುತ್ತದೆ. ಆದ್ದರಿಂದ ಈ ದಪ್ಪದು ಎಂಬ ವಿಶೇಷಣ ಪುಸ್ತಕಗಳನ್ನು ತಮ್ಮ ಇತರ ಪುಸ್ತಕಗಳಿಂದ ಬಿಡಿಯಾಗಿ ತೋರಿಸ್ತವೆ. ಆ ಬಿಡಿ ಮಾಡುವುದೇ ವಿಶೇಷಣ. ವಿಶೇಷಣ ಅಂದರೆ ಆ ವಸ್ತುವಿನ ಒಂದು ಸ್ಪೆಷಾಲಿಟಿ ಹೇಳ್ತದೆ. ಅಂದರೆ ತಮ್ಮ ಜಾತಿಗೆ ಸೇರಿರುವ ಅನೇಕ ವಸ್ತುಗಳಲ್ಲಿ ಈ ವಸ್ತುವಿನ ಸ್ಪೆಷಾಲಿಟಿ ತಿಳಿಸ್ತದೆ. ಮನುಷ್ಯರಲ್ಲಿ 4 ಕೂತಿದ್ದಾರೆ. ಅದ್ಗೋ ಅವರು ಯಾರು ಬಂದರೆ ನಿಮ್ಮ ಜೊತೆಗೆ ಡ್ರೈವರ್ ಅಂದರೆ ಅವರೇ ಅಂದರೆ ಯಾರಲ್ಲಿ 4 ಜನರಿದ್ದಾರೆ. ಅವರಲ್ಲಿ ಯಾರು ಹೇಗಿದ್ದಾರೆ? ಉದ್ದ ಇದ್ದಾರೋ ಅವನೇ. ಅಂದರೆ ಅರ್ಥವೇನು? 4 ಜನರಲ್ಲಿ ಮಿಕ್ಕ ಜನರು ಅಷ್ಟು ಉದ್ದ ಇಲ್ಲ, ಇವನೊಬ್ಬನೇ ಹೆಚ್ಚಿದ್ದಾನೆ, ಅದರಿಂದ ಇವನನ್ನು ಹೇಳು. ಅಂದರೆ ಉದ್ದನಾಗಿದ್ದಾನೆ ಎಂಬ ವಿಶೇಷಣ ಇವರ ಪ್ರತ್ಯೇಕತೆಯನ್ನು ತಿಳಿಸುತ್ತದೆ. ವಿಶೇಷಣ ಅಂದರೆ ಇದು. ವಿಶೇಷಣ ಏನು ಮಾಡ್ತದೆ? ಭಾಷ್ಯಕಾರರು ಹೇಳ್ತಾ ಇದ್ದಾರೆ ನೋಡಿ, ಒಂದೇ ಜಾತಿಗೆ ಸೇರಿರುವ ವಸ್ತುಗಳಲ್ಲಿ
ಇದನ್ನು ಪ್ರತ್ಯೇಕವಾಗಿ ಬಿಡಿಯಾಗಿ ಎತ್ತಿ ಪ್ರತ್ಯೇಕವಾಗಿ ಇವನನ್ನು ಎತ್ತಿ ತೋರಿಸ್ತದೆ. ಅದಕ್ಕೋಸ್ಕರ ಅದನ್ನು ವಿಶೇಷಣ ಎಂದು ಹೇಳ್ತೀವಿ. ಮತ್ತು ಲಕ್ಷಣ ಏನು ಮಾಡ್ತದೆ? ಲಕ್ಷಣ ಅದೇ ಜಾತಿಗೆ ಸೇರಿರುವರಲ್ಲೇ ಅಲ್ಲ, ಅದು ಬಿಟ್ಟು ಮಿಕ್ಕ ಯಾವುದೂ ಇಲ್ಲ ಅಂತೆ ಇದು ಒಂದನ್ನೇ ಮಾತ್ರ ತಿಳಿಸ್ತದೆ. ಹಿಂಗಷ್ಟೇ. ಈಗ ಅದು ಬಿಟ್ಟು ಯಾವುದೂ ಇಲ್ಲ. ಲಕ್ಷಣ ಅಂದರೆ ಏನು? ಯಾವ ವಸ್ತುವು ಕುರಿತು ಹೇಳ್ತಾ ಇದ್ದೀವೋ ಅದೊಂದೇ ಇರುತ್ತದೆ. ಈಗ ಅಂಥದ್ದು ಅದು ಬಿಟ್ಟು ಬೇರೆ ಯಾವುದೂ ಇಲ್ಲ. ಸೂರ್ಯನು ಒಂದೇ ಸೂರ್ಯ. ಪ್ರಕೃಷ್ಟ ಪ್ರಕಾಶಶ್ಚಂದ್ರ. ರಾತ್ರಿ ನೋಡಿದ್ದರೆ ನಕ್ಷತ್ರಗಳಿದ್ದರೆ ಅದರಲ್ಲಿ ಚಂದ್ರ ಯಾರು? ಪ್ರಕೃಷ್ಟ ಪ್ರಕಾಶ ಅಷ್ಟೇ. ಪ್ರಕೃಷ್ಟ ಪ್ರಕಾಶ ಒಂದೇ ಇದ್ದಾನೆ, ಈಗ ಅನೇಕ ಇಲ್ಲ, ಚಂದ್ರ ಒಬ್ಬನೇ. ಹಾಗೆ ಹಗಲಿನ ಬೆಳಕು ಅಂದರೆ ಯಾರು? ಸೂರ್ಯನೊಬ್ಬನೇ, ಈಗ ಯಾರೂ ಇಲ್ಲ. ಹಗಲಿನ ಬೆಳಕು ಸೂರ್ಯನೊಬ್ಬನೇ. ಅಥವಾ ಇಲ್ಲಿ ಭಾಷಾಕಾರರು ಸ್ವಯಂ ಹೇಳಿರುವ ಉದಾಹರಣೆ ಏನೆಂದರೆ, ಲಕ್ಷಣಂತು ಸರ್ವತಃ ಏವ ಯಥಾ ಅವಕಾಶ ಪ್ರದಾತೃ ಆಕಾಶಂ. ಆಕಾಶ ಅಂದರೆ ಎಲ್ಲವನ್ನೂ ತನ್ನಲ್ಲಿ ಅಡಕ ಮಾಡಿಕೊಳ್ಳುತ್ತದೆ ಆಕಾಶ. ಎಲ್ಲಕ್ಕೆ ಅವಕಾಶ ಕೊಡ್ತದೆ. ಅವಕಾಶ ಅಂದರೆ ತನ್ನಲ್ಲಿ ಇರುವುದಕ್ಕೆ ಅವಕಾಶವನ್ನು ಕೊಡ್ತದೆ. ಇದು ಆಕಾಶ ನೋಡಿ. ಅವಕಾಶ ಪ್ರದಾತೃ ಆಕಾಶಂ. ಇದು ಅವಕಾಶ ಪ್ರದಾತೃ ಆಕಾಶ ಎಂಬ ಮಾತು ಆಕಾಶವು ಹೇಗಿದೆ ಮಿಕ್ಕ ಯಾವುದಿಂದಲೂ ಹೋಲಿಸಿ, ಹೀಗೆ ಅನೇಕ ಆಕಾಶಗಳಿದ್ದರೆ ಅದರಲ್ಲಿ ಈ ಆಕಾಶ ಮಾತ್ರ ಹೀಗೆ ಪ್ರತ್ಯೇಕವಾಗಿದೆ ಎಂದು ಹೇಳಿದ್ದಿದ್ದರೆ ಅದು ವಿಶೇಷಣವಾಗುತ್ತಿತ್ತು. ಇದು ವಿಶೇಷಣವಲ್ಲ, ಇದು ಲಕ್ಷಣವೇ. ವಿಶೇಷಣ ಅಂದರೇನು? ಅನೇಕ ಬಗೆಯ ವಸ್ತುಗಳಲ್ಲಿ ಒಂದಾನೊಂದು ಪ್ರತ್ಯೇಕ ವಸ್ತುವನ್ನು ಮಿಕ್ಕಗಳಿಂದ ಬಿಡಿಸುವ ಗುಣ ಹೇಳಿದರೆ ಅದು ವಿಶೇಷಣ ಹೇಳ್ತೀವಿ. ಇದು ವ್ಯತ್ಯಾಸ ನೋಡಿ, ವಿಶೇಷಣಕ್ಕೆ ಲಕ್ಷಣಕ್ಕೆ. ಇಲ್ಲಿ ಬ್ರಹ್ಮ ಅನೇಕ ಬ್ರಹ್ಮಗಳಿಲ್ಲ. ಅನೇಕ ಬ್ರಹ್ಮಗಳು, ಅನೇಕ ಆತ್ಮಗಳಿದ್ದರೆ ಎಲ್ಲ ಆತ್ಮಗಳಲ್ಲಿ ಈ ಆತ್ಮ ಮಾತ್ರ ಬಿಡಿಯಾಗಿದೆ ಎಂದು ಹೇಳ್ತೀವಿ. ಅನೇಕ ಮನುಷ್ಯರಿದ್ದರೆ ಎಲ್ಲ ಮನುಷ್ಯರ ಹಾಗಿಲ್ಲ, ಇವನು ಮಾತ್ರ ವಿಶಿಷ್ಟ ಹೀಗಿದ್ದಾನೆ ಎಂದು ಇವರ ಪ್ರತ್ಯೇಕ ಗುಣವನ್ನು ಹೇಳಿ ತೋರಿಸಕ್ಕಾಗ್ತದೆ. ಅನೇಕ ಮನುಷ್ಯರಿದ್ದರೆ, ಆದರೆ ಪರಮಾತ್ಮ ತತ್ವ ಒಂದೇ ಒಂದು. ಅದು ಹೇಳಬೇಕಾದರೆ ಅದರ ವೈಶಿಷ್ಟ್ಯ ಅಂದರೆ ಅದು ಮಾತ್ರ ಹೇಗಿದೆ ಹೇಳಬೇಕು, ಹಿಂಗಷ್ಟೇ. ಅದು ಆ ಗುಣವನ್ನು, ಪರಮಾತ್ಮ ಗುಣವನ್ನು ಅಂದರೆ ಪರಮಾತ್ಮನ ಏನು ಗುಣ ಹೇಳ್ತೀವೋ ಅದು ಮಿಕ್ಕ ಜನರ ಯಾರಲ್ಲಿ ಇಲ್ಲ, ಯಾರ ಜೊತೆಗೆ ಹೋಲಿಸಕ್ಕೆ ಆಗಲ್ಲ, ಬಿಡಿಸಕ್ಕೆ ಆಗಲ್ಲ. ಅಲ್ಲವೇ? ಕಂಪ್ಯಾರಿಸನ್ ಇಲ್ಲ, ಕಾಂಟ್ರಾಸ್ಟ್ ಇಲ್ಲ. ಕಂಪ್ಯಾರಿಸನ್ ಕಾಂಟ್ರಾಸ್ಟ್ ಯಾರು ಇನ್ನೊಂದನಿಂದ ಹೋಲಿಸಿ ಎಲ್ಲರಿಗಿಂತ ಇವನು ಸ್ಪೆಷಲ್ ಎಂದು ಹೇಳಿದ್ದರೆ ಅದು ವಿಶೇಷಣವಾಗುತ್ತೆ. ಎಲ್ಲರ ಹಾಗೆ ಅಲ್ಲ ಎಂದು ಹೇಳಿದ್ದರೆ ಅದೂ ಒಂದು ವಿಶೇಷಣವೇ. ಎಲ್ಲರ ಹಾಗಿದ್ದೆ, ಎಲ್ಲರಲ್ಲಿ ಈ ತರಹ ಇದ್ದರೆ ಅದೊಂದು ವಿಶೇಷ. ಎಲ್ಲರಿಗಿಂತ ಸ್ವಲ್ಪ ಬಿಡಿಯಾಗಿದ್ದರೆ ಅದು ವಿಶೇಷ. ಇದು ಮಿಕ್ಕ ಜನರ ಜೊತೆಗೆ ಸಂಬಂಧವೇ ಇಲ್ಲ, ಏಕೆಂದರೆ ಮಿಕ್ಕದು ಯಾವುದೂ ಇಲ್ಲ. ತಾನು ಮಾತ್ರ ಹೇಳುತ್ತದೆ, ಅದನ್ನೇ ಅದಾಗಿ ಹೇಳುತ್ತದೆ. ಇದು ಲಕ್ಷಣ ಎಂದು ಹೇಳ್ತೀವಿ. ಆದ್ದರಿಂದ ಸತ್ಯಂ ಜ್ಞಾನಂ ಅನಂತಂ ಇತಿ ಚ ಏಕೈಕಂ ಲಕ್ಷಣಂ ಬ್ರಹ್ಮಣ. ಸತ್ಯಂ ಜ್ಞಾನಂ ಅನಂತಂ ಎಂಬ ಮಾತುಗಳು ಪರಮಾತ್ಮಗೆ ವಿಶೇಷಣಗಳು ಹೇಳುತ್ತಾ ಇಲ್ಲ. ಏಕೆಂದರೆ ಸತ್ಯವೇ ಬ್ರಹ್ಮ. ಸತ್ಯ ಅಂದರೆ ಇರವೇ ಬ್ರಹ್ಮನೇ ಹೊರತು ಬ್ರಹ್ಮನ ಇರುವ ಬ್ರಹ್ಮ ಎಂಬುದು ಇಲ್ಲದ ಬ್ರಹ್ಮ ಎಂದು ಎರಡು ಬಗೆ ಬ್ರಹ್ಮಗಳಿರುತ್ತವೆ. ಅನೇಕ ಉದಾಹರಣೆ ಹೇಳ್ತೀನಿ, ಸುಮ್ಮನೆ ಕಲ್ಪನಾ. ಅನೇಕ ಬಗೆಯಾದ ಬ್ರಹ್ಮಗಳಿದ್ದುಕೊಂಡು ಅದರಲ್ಲಿ ಈ ಬ್ರಹ್ಮ ಮಾತ್ರ ಇರುವ ಬ್ರಹ್ಮ, ಹಾಗೆ ಅಂಥದ್ದೇನು ಹೇಳಕ್ಕಾಗ್ತದೆ? ಇರುವ ಬ್ರಹ್ಮ ಅಂದರೆ ಇಲ್ಲದ ಬ್ರಹ್ಮ ಇನ್ನೊಂದಿರುತ್ತದೆ. ಇಲ್ಲವೇ ಇಲ್ಲ, ಇರುವುದೊಂದೇ ಒಂದು ಬ್ರಹ್ಮ, ಒಂದು ಅದು ಇರುವೆ ಅಷ್ಟೇ. ಇರುವೆ ಬ್ರಹ್ಮ. ಆದ್ದರಿಂದ ಇರವು ಎಂದು ಬ್ರಹ್ಮನ ನೇರಾಗಿ ಸ್ವರೂಪವನ್ನೇ ಹೇಳ್ತಾ ಇದೆ ಹೊರತು ಅದರ ವಿಶೇಷವನ್ನು ಹೇಳುತ್ತಾ ಇಲ್ಲ. ಅದು ಬ್ರಹ್ಮ ಲಕ್ಷಣ. ಸತ್ಯಂ ಅಂದರೆ ಬ್ರಹ್ಮೆ. ಜ್ಞಾನವಿರುವುದನ್ನು ಯಾರೂ ಇಲ್ಲ, ಬ್ರಹ್ಮ ಒಂದೇ ಒಂದು. ಜ್ಞಾನ ಸ್ವರೂಪ ಎಂಬುದು ಬ್ರಹ್ಮ ಒಂದೇ. ಜ್ಞಾನ ಸ್ವರೂಪವಿಲ್ಲದ್ದು ಇನ್ನೊಬ್ಬರು ಯಾರೂ ಇಲ್ಲ, ಒಂದೇ ಒಂದು ಬ್ರಹ್ಮ.
ಅಷ್ಟೇ. ಹಾಗೆಯೇ ಸತ್ಯಂ ಜ್ಞಾನಂ ಅನಂತಂ. ಅನಂತಗಳಂದರೆ ಎಷ್ಟು ಅನಂತ? ಅನಂತಗಳು ಅನೇಕವಿರುತ್ತದೆ. ಅನಂತ ಅಂದರೆ ಎಲ್ಲ, ಅನಂತ ಅಂದರೆ ಸರ್ವ, ಅನಂತ ಅಂದರೆ ಸರ್ವವೂ ತಾನೇ ಎಂದರ್ಥ. ಸರ್ವ ತಾನು ಅಂದರೆ ಎಲ್ಲವೂ ತಾನೇ ಆಗಿರುವವು. ಎಷ್ಟು ಎಲ್ಲವುಗಳಿರುತ್ತವೆ? ಎಲ್ಲ ಎಂಬುದು, ಸರ್ವ ಎಂಬುದು, ಎವ್ರಿಥಿಂಗ್ ಎನ್ನುವುದು ಎಷ್ಟಿರುತ್ತವೆ? ಒಂದೇ. ಅದಕ್ಕೆ ಅನೇಕ ಇಲ್ಲ, ಅನೇಕದಿಂದ ಬಿಡಿಸುವುದು ಇಲ್ಲ, ಇರುವುದೊಂದೇ ಒಂದು. ಆದ್ದರಿಂದ ಸತ್ಯಂ ಜ್ಞಾನಂ ಅನಂತಂ ಎಂಬುದು ಈ ಮೂರು ಮಾತುಗಳು ಪರಸ್ಪರ ವಿಶೇಷಣಗಳು ಅಲ್ಲ. ಸತ್ಯಂಗೆ ಜ್ಞಾನ, ಜ್ಞಾನಕ್ಕೆ ಸತ್ಯ, ಜ್ಞಾನಂಗೆ ಬ್ರಹ್ಮ, ಇವು ಪರಸ್ಪರ ವಿಶೇಷಣಗಳಲ್ಲವೇ ಅಲ್ಲ. ಸತ್ಯಂ ಬ್ರಹ್ಮ, ಬ್ರಹ್ಮವನ್ನು ನೇರಾಗಿ ಸತ್ಯ ಎಂಬ ಮಾತು ಹೇಳ್ತಾ ಇದೆ. ಜ್ಞಾನಂ ಬ್ರಹ್ಮ, ಅನಂತಂ ಬ್ರಹ್ಮ, ಈ ಪದಗಳು ಬ್ರಹ್ಮವನ್ನು ನೇರಾಗಿ ಹೇಳ್ತಾ ಇವೆ. ಸತ್ಯಂ ಬ್ರಹ್ಮ, ಜ್ಞಾನಂ ಬ್ರಹ್ಮ, ಅನಂತಂ ಬ್ರಹ್ಮ, ಈ ಮೂರು ಒಂದೇ ಬ್ರಹ್ಮವನ್ನು ಹೇಳ್ತಾ ಇವೆ ಅಷ್ಟೇ. ಅದನ್ನೇ ಹೇಳ್ತಾರೆ ಸತ್ಯಾದಿ ಶಬ್ದಾಃ ನ ಪರಸ್ಪರಂ ಸಂಬದ್ಧಂತೆ, ಭಾಷ್ಯವಾಕ್ಯ. ಏಕೆಂದರೆ ಪರಾರ್ಥತ್ವಾತ್, ಅವು ನೇರಾಗಿ ಬ್ರಹ್ಮಸ್ವರೂಪವನ್ನೇ ತಿಳಿಸುತ್ತಾ ಇವೆ. ವಿಶೇಷಾರ್ಥಾಹಿತೆ ಅತ ಏಕೈಕೋ ವಿಶೇಷಣ ಶಬ್ದ ಪರಸ್ಪರ ನಿರಪೇಕ್ಷೋ ಬ್ರಹ್ಮಶಬ್ದೇನ ಸಂಬದ್ಧತೆ. ಒಂದೊಂದು ಮಾತು, ಸತ್ಯಂ ಜ್ಞಾನಂ ಅನಂತಂ ಎಂಬ ಒಂದೊಂದು ಮಾತು ನೇರಾಗಿ ಬ್ರಹ್ಮವನ್ನೇ ತಿಳಿಸುತ್ತದೆ. ಅಂದ್ರೇನು? ಇರುವುದು ಬ್ರಹ್ಮ ಅಂದರೆ ಇರುವುದೆಲ್ಲ ಒಂದೇ. ಇರವು ಎಂಬ ಲಕ್ಷಣ ಯಾರಿಗಿದೆಯೋ ಅದೇ ಬ್ರಹ್ಮ, ಹಿಂಗಷ್ಟೇ. ಅಂದರೆ ಬ್ರಹ್ಮದ ಕುರಿತು ಪ್ರತ್ಯೇಕತಾ ಸ್ಪೆಷಾಲಿಟಿ ಹೇಳ್ತಾ ಇಲ್ಲ. ಬ್ರಹ್ಮವೇ ವಿಶೇಷಣ, ಬ್ರಹ್ಮವೇ ಇರವು ಅಷ್ಟೇ. ಆದ್ದರಿಂದ ಸತ್ಯಮಿತಿ ಅದು ಹೇಳ್ತಾ ಇದ್ದಾರೆ. ಅದನ್ನು ಸ್ಪಷ್ಟಗೊಳಿಸುವುದಕ್ಕೆ ಇನ್ನೊಂದು ಭಾಷ್ಯವಾಕ್ಯವನ್ನು ಸ್ವಾಮೀಜಿ ಉದಾಹರಿಸ್ತಾ ಇದ್ದಾರೆ. ಸತ್ಯಮಿತಿ ಯದ್ರೂಪೇಣ ಯನ್ನಿಶ್ಚಿತಂ ತದ್ರೂಪಂಚ ವ್ಯಭಿಚರತಿ ತತ್ ಸತ್ಯ. ಸತ್ಯಂ ಅಂದರೆ ಇರವು, ಸತ್ಯಂ ಅಂದರೆ ವಾಸ್ತವಿಕತೆ. ಸತ್ಯಂ ಅಂದರೆ ಸತ್ತಂದರೆ ಇರವು, ಸತ್ಯಂ ಅಂದರೆ ವಾಸ್ತವಿಕತೆ. ವಾಸ್ತವಿಕತೆ ಅಂದರೆ ಅರ್ಥವೇನು? ಯಾವುದು ನಿಜವಾಗಿದೆಯೋ, ಅಂದರೆ ನಿಜವಾಗಿದೆ ಅಂದರೆ ಸುಳ್ಳು ಇರುತ್ತದೆ. ಸುಳ್ಳು ಅಂದರೆ ಇದ್ದಂತೆ ತೋರ್ತದೆ, ಅದು ನಿಜವಾಗಿಲ್ಲ. ಹಾವು ತೋರ್ತದೆ, ಹಗ್ಗ ಇರುತ್ತದೆ. ಅದರಿಂದ ಸತ್ಯ ಅಂದರೆ ಏನು? ರಿಯಲ್, ನಿಜವಾಗಿದೆ, ಪರಮಾರ್ಥವಾಗಿದೆ. ಅಂದರೆ ಏನು? ಯಾವುದನ್ನು ಅದು ಏನು ಎಂದು ನಾವು ತಿಳ್ಕೊಂಡರೆ, ಅಂದರೆ ನಾವು ತಿಳ್ಕೊಂಡುವ ಬಗೆ ನಮಗೆ ಹೇಗೆ ತಿಳಿದು ಬರುತ್ತದೋ, ನಮ್ಮ ತಿಳಿಯುವ ಬಗೆಯಿಂದ ಯಾವುದು ಸತ್ಯ ಎಂದು ಹೇಳ್ತಾ ಇದ್ದಾರೆ. ಅದಕ್ಕೆ ಲಕ್ಷಣ ಹೇಳ್ತಾ ಇದ್ದಾರೆ. ಸತ್ಯ ಅಂದರೆ ಏನು? ನಾವು ತಿಳಿಯುವ ಬಗೆದಿಂದ ಅದು ಸತ್ಯವೋ ಅಲ್ಲವೋ ತೀರ್ಮಾನ ಮಾಡ್ತೀವಿ. ತಿಳಿಯುವ ಬಗೆ ಹೇಗಿರುತ್ತದೆ? ಏಕೆಂದರೆ ಬ್ರಹ್ಮವನ್ನು ಬ್ರಹ್ಮ ಯಾರು ಅಂದರೆ ಹೇಳೋಕ್ಕಾಗಲ್ಲ. ಬ್ರಹ್ಮವೇ ಸ್ವತಃ ಸಿದ್ಧ, ಅದನ್ನು ಏನು ಹೇಳಿದರೂ ಕಷ್ಟ ಆಗ್ತದೆ. ಆದ್ದರಿಂದ ನೇರಾಗಿ ಬ್ರಹ್ಮವನ್ನು ಹೇಳುವಕ್ಕಿಂತ ನಾವು ತಿಳಿಯುವ ಬಗೆಯಿಂದ ಬ್ರಹ್ಮ ಏನು ಎಂದು ಹೇಳ್ತಾ ಇದೆ. ಅಂದರೆ ನಮಗೆ ತಿಳಿದು ಬಂದಿರುವ ಬಗೆ ಅದು ಹೇಗೆ? ಯಾವುದೇ ಒಂದು ವಸ್ತು, ಬ್ರಹ್ಮನೇ ಅಲ್ಲ, ಯಾವುದೇ ಒಂದು ವಸ್ತು. ಸತ್ಯ ಅಂದರೆ ಏನು? ನಿಜವಾಗಿದೆ, ಯಾವುದು ನಿಜ? ನಿಜವಾಗಿದೆ, ಕಲ್ಪಿತವಾಗಿದೆ, ಅಥವಾ ಮಿಥ್ಯ ಆಗಿದೆ, ಭ್ರಾಂತಿಯಾಗಿದೆ. ಭ್ರಾಂತಿಗೆ ಸತ್ಯಕ್ಕೆ ವ್ಯತ್ಯಾಸ ಏನು? ಯಾವುದು ಭ್ರಾಂತಿ ಅಲ್ಲವೋ ಅದು ಸತ್ಯ, ಯಾವುದು ಮಿಥ್ಯ ಅಲ್ಲವೋ ಅದು ಸತ್ಯ, ಯಾವುದು ಕಲ್ಪಿತ ಅಲ್ಲವೋ ಅದು ನಿಜ. ನಿಜ ಸತ್ಯ ಒಂದೇ, ಕಲ್ಪಿತ ಭ್ರಾಂತಿ ಮಿಥ್ಯ ಮೂರು ಪದಗಳಿಗೆ ಒಂದೇ ಅರ್ಥ. ಕಲ್ಪಿತ ಹೇಳು, ಭ್ರಾಂತಿ ಹೇಳು, ಮಿಥ್ಯ ಹೇಳು, ತಪ್ಪು ತಿಳುವಳಿಕೆ ಹೇಳು, ಎಲ್ಲಕ್ಕೆ ಒಂದೇ ಅರ್ಥ. ಭ್ರಾಂತಿ, ಮಿಥ್ಯ, ತಪ್ಪು ತಿಳುವಳಿಕೆ, ಕಲ್ಪಿತ, ಎಲ್ಲಕ್ಕೆ ಒಂದೇ ಅರ್ಥ. ಸತ್ಯ, ನಿಜ, ಪರಮಾರ್ಥ, ವಾಸ್ತವಿಕತೆ ಎಲ್ಲಕ್ಕೆ ಒಂದೇ ಅರ್ಥ. ಆದ್ದರಿಂದ ಒಂದು ಸತ್ಯವೋ ಅಥವಾ ಭ್ರಾಂತಿಯೋ ಕಲ್ಪಿತವೋ ಹೇಗೆ ವ್ಯತ್ಯಾಸ ಗೊತ್ತಾಗುವುದು? ಯಾವುದನ್ನು ಚೆನ್ನಾಗಿ ತಿಳ್ಕೊಂಡ ನಂತರ, ಈಗ ಎಷ್ಟು ಸಲ ನೋಡಿದ್ದರೂ, ಯಾವ ಸೈಡ್ನಿಂದ ನೋಡಿದ್ದರೂ, ಮತ್ತೆ 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 ಎಷ್ಟು ಪರೀಕ್ಷೆ ಮಾಡಿದ್ದರೂ ಅದು ಬದಲಾವಣೆ ಆಗಲ್ಲ. ಒಂದು ಸಲ ತಿಳ್ಕೊಂಡು ಬಿಟ್ಟರೆ ಈಗ ಅದೇ ಅದು. ನೀವು ಕತ್ತಲೆಯಲ್ಲಿ ಅದೇನು ಉದಾಹರಣೆ ಹೇಳ್ತೀವಿ, ಸತ್ಯ ಅಂದರೆ ಏನು, ಮಿಥ್ಯ ಅಂದರೆ ಏನು ಗೊತ್ತಾಗುವುದಕ್ಕೆ. ಕತ್ತಲೆಯಲ್ಲಿ ಅದು ಹಾವು ಎಂದು ನಿಮಗೆ ಅನಿಸಿತು. ಹಾವು ಎಂದು ಅನಿಸಿದ್ದನ್ನು
ಅಯ್ಯೋ ಇಲ್ಲೇನೋ ಅನಿಸುತ್ತಾ ಇದೆ ಅನಿಸುತ್ತಾರೆ. ಇನ್ನೊಬ್ಬರು ಹೇಳ್ತಾನೆ, ಹೌದು ನಿಮಗೆ ಹಾವು ಅನಿಸಿತಾ? ಬರೀ ಹಾವೇ, ಇನ್ನೇಕೆ? ಅಲ್ಲ ಅಲ್ಲ, ನೋಡೋಣ, ಪರೀಕ್ಷೆ ಮಾಡೋಣ. ಅವನು ಹೇಳ್ತಾನೆ, ಪರೀಕ್ಷೆ ಏಕೆ ಮಾಡೋದು? ನಿಮಗೆ ಹಾವು ಎಂದು ಅನಿಸಿತಲ್ಲ, ಅದೇ ಹಾವು. ಅವನು ಹೇಳ್ತಾನೆ, ಅಲ್ಲಪ್ಪ, ಕೆಲವೊಮ್ಮೆ ಭ್ರಾಂತಿ ಇರುತ್ತದೆ. ನನಗೆ ಹಾವೆಂದು ಅನಿಸಿತು, ನನ್ನ ಅನಿಸಿಕೆ ನಿಜವೋ ಅಲ್ಲವೋ? ಅನಿಸಿಕೆ ನಿಜ ಅಂದರೆ ಏನು? ನನಗೆ ಹಾವು ಎಂದು ಅನಿಸಿದ್ದರೆ ಅಲ್ಲಿ ಇರುವುದು ಹಾವೇನಾ? ನಮ್ಮ ಅನಿಸಿಕೆ, ಅಲ್ಲಿ ಇರುವಿಕೆ ಎರಡು ಒಟ್ಟುಗೂಡಿದ್ದರೆ ಅದು ಸತ್ಯ. ಅಂದರೆ ಹೇಗಿದೆಯೋ ಹಾಗೆ ತಿಳ್ಕೊಂಡರೆ ಅದು ಸತ್ಯ. ಅಂದರೆ ಅದು ಸತ್ಯದ ಜ್ಞಾನ, ವಾಸ್ತವಿಕತ ಜ್ಞಾನ. ನನಗೆ ಅನಿಸುತ್ತದೆ, ನನ್ನ ಅನಿಸಿಕೆ ಸ್ವಲ್ಪ ಹಿಂದೆ ಮುಂದೆ ಪರೀಕ್ಷೆ ಮಾಡಿ ನೋಡಿದರೆ ಓ ಇದಲ್ಲ ಎಂದು ಅನಿಸಿಕೆ ಬದಲಾಯಿಸಿಬಿಡ್ತದೆ. ಒಂದು ವಸ್ತುವಿನ ಕುರಿತು ನಿಮ್ಮ ಅನಿಸಿಕೆ ಬದಲಾಯಿಸಿದ್ದರೆ ಓ ನಿಮಗೆ ಹಿಂದೆ ಅನಿಸಿದ್ದು ಸರಿಯಾಗಿಲ್ಲ, ಹಿಂದೆ ಅನಿಸಿದ್ದು ನಿಮ್ಮ ಅನಿಸಿಕೆ ತಪ್ಪಿತ್ತು, ಅದಕ್ಕೋಸ್ಕರ ಬದಲಾಯಿಸಿಬಿಟ್ಟಿತು. ಪರೀಕ್ಷೆ ಮಾಡಿದಾಗ ನಿಮ್ಮ ಅನಿಸಿಕೆ ಬದಲಾಯಿಸಿದ್ದರೆ ಅದು ಸತ್ಯವಲ್ಲ, ಅಲ್ಲವೇ? ಅದು ಹಾವು ಅನಿಸಿತು. ಇನ್ನೊಬ್ಬರು ಹೇಳ್ತಾನೆ, ಹಾವಾದರೆ ಎಲ್ಲರೂ ಹೋಗೋಣ ಎಂದು. ಇನ್ನೊಬ್ಬರು ಹೇಳ್ತಾನೆ, ಹಾವು ಅನಿಸಿತು, ಅದು ನಿಜವಾ ಅಲ್ಲವಾ ಒಂದು ಪರೀಕ್ಷೆ ಮಾಡೋಣ ಅಂತ. ಅವನು ಇನ್ನೊಬ್ಬನು ಹೇಳ್ತಾನೆ, ಪರೀಕ್ಷೆ ಯಾಕೆ, ಹಾವೆಂದು ಅನಿಸಿತಲ್ಲ. ಹಾಗಲ್ಲಪ್ಪ. ಇವನೇನು ಹೇಳ್ತಾನೆ, ಹಾಗಲ್ಲಪ್ಪ, ಕೆಲವೊಮ್ಮೆ ಅನಿಸುತ್ತದೆ, ಅನಿಸಿದ ಮಾತ್ರದಿಂದ ಅನಿಸಿಕೆ ಎಲ್ಲ ನಿಜವನಿಸಬೇಕಾ? ಅನಿಸಿಕೆವೆಲ್ಲ ನಿಜವಾಗಬೇಕಾ? ಒಂದು ಸಲ ಪರೀಕ್ಷೆ ಮಾಡಿ ನೋಡೋಣ, ನಿಜ ಆಗಿದ್ದರೆ ಈಗ ಆವಾಗ ನಾವು ಬೇಕಾದದ್ದು ಮಾಡಬಹುದು. ಏನು ಮಾಡಬೇಕು ಅದು ಮಾಡಬಹುದು. ಏನು ಮಾಡಬೇಕು? ಅದು ಸ್ವಲ್ಪ ಕತ್ತಲೆ ಆಗಬಹುದು, ಲೈಟ್ ಹೆಚ್ಚು ಹಾಕಿ ನೋಡೋಣ. ಆಯಿತು, ಒಂದು ಬೆಳಕು ತರ್ತಾನೆ, ಟಾರ್ಚ್ ಲೈಟ್ ತಂದು ನೋಡಿದ್ದರೆ ಅದು ಹಗ್ಗ ಎಂದು ಗೊತ್ತಾಯಿತು. ಆವಾಗ ಹೇಳ್ತಾನೆ, ಅಲ್ಲಪ್ಪ ಇದು ಹಾವಲ್ಲ. ಅದೇಕೆ? ಹಾವು ಅನಿಸಿತು, ಲೈಟ್ ಹಾಕಿದ್ದರೆ ಹಗ್ಗ ಆಯಿತು. ಇನ್ನೊಬ್ಬರು ಹೇಳ್ತಾನೆ, ಹಗ್ಗವೂ ಅಲ್ಲವೋ ಏನು ಗೊತ್ತು ಅಂದರೆ, ಗೊತ್ತಾಗ್ತದಪ್ಪ. ಲೈಟ್ ಹತ್ತಿರಕ್ಕೆ ಹೋಗು, ಬೇಕಾದರೆ ಒಂದು ಕೋಲಿನಿಂದ ಮುಟ್ಟಿ ನೋಡು, ಹೀಗೆ ತಿರುಗಿಸಿ ನೋಡು. ಕೋಲಿನಿಂದ ಮುಟ್ಟಿ ತಿರುಗಿಸಿದ ನಂತರ ಅದೇನು ಹಗ್ಗನೇ ಕಂಡು ಬರ್ತಾ ಇದೆ. ಹೀಗೆ ತಿರುಗಿಸು ಹಗ್ಗ, ಹಾಗೆ ತಿರುಗಿಸು ಹಗ್ಗ. ಹತ್ತಿರಕ್ಕೆ ಹೋಗಿ ಶಬ್ದ ಮಾಡು, ಓಡಿ ಹೋಗ್ತಾ ಇಲ್ಲ. ಹಾವಾದರೆ ಹತ್ತಿರಕ್ಕೆ ಹೋಗಿ ಶಬ್ದ ಮಾಡಿದ್ದರೆ ಹೀಗೆ ಹಡೆ ಎತ್ತಿ ನಮ್ಮ ಕಡೆ ನೋಡ್ತದೆ. ಅದು ಹಾವಲ್ಲ. ಹಗ್ಗ, ಕೋಲಿನಿಂದ ಮುಟ್ಟಿದ್ದೇವೆ, ಹತ್ತಿರಕ್ಕೆ ಹೋಗಿದ್ದೇವೆ, ಮುಟ್ಟಿ ನೋಡಿದ್ದೇವೆ, ಹಗ್ಗ ಎಂದು ಗೊತ್ತಾಯಿತು. ಅಂದರೆ ಯಾವುದು ಇದು ಹಗ್ಗ ಎಂದು ತೀರ್ಮಾನ ಆದ ನಂತರ ಈಗ ಏನು ಮಾಡಿದ್ದರೂ, ಎಷ್ಟು ಪರೀಕ್ಷೆ ಮಾಡಿದ್ದರೂ ಈಗ ಹಗ್ಗವೇ ಹಗ್ಗ, ಬದಲಾಯಿಸ್ತಾನೆ ಇಲ್ಲ ಅಂದರೆ ಅದು ಸತ್ಯ. ಆಯಿತಾ? ಇದು ಸತ್ಯ. ಅಂದರೆ ಎಷ್ಟು ಪರೀಕ್ಷೆ ಮಾಡಿದ್ದರೂ ಅದರ ಕುರಿತಿನ ನಿಮ್ಮ ತಿಳುವಳಿಕೆ ಬದಲಾಯಿಸುವುದೇ ಅಲ್ಲ. ಒಂದು ಸಲ ಇದು ಎಂದು ತಿಳ್ಕೊಂಡರೆ ಆ ತಿಳುವಳಿಕೆ ಹಾಗೇ ಇದ್ದು ಬಿಟ್ಟರೆ, ಎಷ್ಟು ಸಲ ಪರೀಕ್ಷೆ ಮಾಡಿದ್ದರೂ, ಯಾವ ದೇಶ ಯಾವ ಕಾಲ ಅಂದರೆ ಈ ಹಗ್ಗವನ್ನು ನೀವು ಅಲ್ಲಿ ತಗೊಂಡು ಹೋಗು ಹಗ್ಗನೆ, ಇಲ್ಲಿದ್ದರೂ ಹಗ್ಗನೆ, ಅಲ್ಲಿದ್ದರೂ ತಗ್ಗನೆ, ನಮ್ಮ ಕೈಯಲ್ಲಿ ಹಗ್ಗನೆ, ನಿಮ್ಮ ಕೈಯಲ್ಲಿ ಹಗ್ಗನೆ. ಯಾರು ಮುಟ್ಟಿದ್ದರೂ ಹಗ್ಗ, ಏನು ಮಾಡಿದ್ದರೂ ಹಗ್ಗ, ಬೆಳಕು ತಂದರೂ ಹಗ್ಗ, ಮುಟ್ಟಿ ನೋಡಿದ್ದರೂ ಹಗ್ಗ. ಹೇಗೆ ಪರೀಕ್ಷೆ ಮಾಡಿದ್ದರೂ ಅದು ಅದರ ತಿಳುವಳಿಕೆ ಬದಲಾಯಿಸುವುದೇ ಇಲ್ಲ, ಹಾಗೇ ಇದ್ದು ಬಿಟ್ಟಿದೆ. ಅಂದರೆ ಇದು ಹಗ್ಗವೇ. ಆಯಿತಾ? ಸ್ವಾಮೀಜಿ ಹೇಳ್ತಾರೆ, ಭಾಷ್ಯಕಾರರು ಏನು ಹೇಳ್ತಾರೆ, ಸತ್ಯಮಿತಿ ಯದ್ರೂಪೇಣ ನಿಶ್ಚಿತಂ. ಯಾವ ಒಂದು ವಸ್ತುವನ್ನು ಚೆನ್ನಾಗಿ ತೀರ್ಮಾನ ಮಾಡಿದ್ದರೆ ಆ ತೀರ್ಮಾನ ಅಂದರೆ ಅದರ ಕುರಿತಿನ ನಮ್ಮ ತಿಳುವಳಿಕೆ ಎಷ್ಟು ಪರೀಕ್ಷೆ ಮಾಡಿದ್ದರೂ ಅದೇ ಗೊತ್ತಾಗ್ತಾ ಇದೆ ಅಂದರೆ ಅದು ಸತ್ಯ. ಎಲ್ಲ ದೇಶಕಾಲದಲ್ಲಿ, ಎಲ್ಲ ದೇಶದಲ್ಲಿ, ಎಲ್ಲ ಕಾಲದಲ್ಲಿ, ಎಲ್ಲ ವಸ್ತುಗಳಲ್ಲಿ. ಕೆಲವೊಮ್ಮೆ ಒಂದು ದೇಶದಲ್ಲಿ ಒಂದನಿಸುತ್ತದೆ, ಹತ್ತಿರಕ್ಕೆ ಬಂದರೆ ಒಂದು ಬಗೆ ಅನಿಸುತ್ತದೆ, ದೂರಕ್ಕೆ ಹೋದರೆ ಇನ್ನೊಂದು ಬಗೆ ಅನಿಸುತ್ತೆ. ಆವಾಗ ಅದಲ್ಲ, ಅದು ನಿಜವಲ್ಲ. ದೂರದಿಂದ ಒಂದು ಬಗೆ ಅನಿಸುತ್ತದೆ, ಹತ್ತಿರಕ್ಕೆ ಹೋದರೆ ಇನ್ನೊಂದು ಅನಿಸುತ್ತದೆ, ಅದು ನಿಜವಲ್ಲ. ಯಾವುದು ಒಂದು ಕಾಲದಲ್ಲಿ ರಾತ್ರಿ ಒಂದು ಬಗೆ ಅನಿಸುತ್ತದೆ, ಹಗಲು ಇನ್ನೊಂದು ಬಗೆ ಅನಿಸುತ್ತದೆ, ಅದು ಸರಿಯಲ್ಲ. ಅಂದರೆ ಒಂದು ದೇಶದಿಂದ ಬದಲಾಯಿಸ್ತದೆ, ಕಾಲದಿಂದ ಬದಲಾಯಿಸ್ತದೆ, ಇಂದ್ರಿಯಗಳಿಂದ ಬದಲಾಯಿಸ್ತದೆ. ಹಾಗಲ್ಲ, ಯಾವುದು ಇಂದ್ರಿಯಗಳಿಂದ ಬದಲಾಯಿಸಲ್ಲ. ಮೈಕ್ರೋಸ್ಕೋಪು ಅಥವಾ ಚೆನ್ನಾಗಿ ಕನ್ನಡಕ ಇಟ್ಕೊಂಡ್ರೆ ಕಂಡು ಬರ್ತದೆ, ಕನ್ನಡಕ ಇಲ್ಲದಿದ್ದರೆ ಕಂಡೇ ಬರಲ್ಲ. ಅಂದರೆ ಏನು? ಅದು ಒಂದೇ ಬಗೆ ಇಲ್ಲ.
ಯಾವುದು ಒಂದೇ ಬಗೆ ಅಂದರೆ ನೀವು ಎಲ್ಲಿ ಹೋದರೂ, ಯಾವಾಗ ನೋಡಿದ್ದರೂ, ಯಾವ ದೇಶ, ಯಾವ ಕಾಲ, ಯಾವ ರೂಪ, ಹೇಗೆ ನೋಡಿದ್ದರೂ ಅದೇ 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 ಇದ್ದರೆ ಅದು ಸತ್ಯ. ಲೌಕಿಕದಲ್ಲಿ ಹೀಗೆ ಹೇಳ್ತೀವಲ್ಲ ನಾವು. ಚೆನ್ನಾಗಿ ಎಷ್ಟು ಪರೀಕ್ಷೆ ಮಾಡಿದ ನಂತರನೂ ಅದೇ ಅದೇ ಅದರ ತಿಳುವಳಿಕೆ ಹಾಗೇ ಇದ್ದರೆ, ಒಂದೇ ಬಗೆ ತಿಳುವಳಿಕೆ ಇದ್ದರೆ ಇದು ಸತ್ಯ ಎಂದು ಹೇಳಿಬಿಡ್ತೀವಿ. ಅದು ಮಿಥ್ಯ ಅಂದರೆ ಏನು? ಯಾವುದು ಸ್ವಲ್ಪ ಅನಿಸುತ್ತದೆ, ಇನ್ನೊಂದು ಸಲ ಚೆನ್ನಾಗಿ ನೋಡಿದರೆ ಅದಲ್ಲ ಅನಿಸುತ್ತದೆ, ಇದು ಮಿಥ್ಯ. ಯಾವ ವಸ್ತುವಿನ ನಮ್ಮ ಅನಿಸಿಕೆ ಅಂದರೆ ತಿಳುವಳಿಕೆ, ಯಾವ ವಸ್ತುವಿನ ಕುರಿತಿನ ನಮ್ಮ ತಿಳುವಳಿಕೆ ಬದಲಾಯಿಸಿಬಿಟ್ಟರೆ ಅದು ಅನಿಸಿಕೆ ಆಯಿತು, ಅದು ಕಲ್ಪನೆ ಆಯಿತು, ಅದು ವಸ್ತುವಲ್ಲ. ಅದೇ ಈ ಮಾತನ್ನೇ ಭಾಷ್ಯಕಾರರು ಇಲ್ಲಿ ಹೇಳ್ತಾ ಇದ್ದಾರೆ. ಸತ್ಯಮಿತಿ ಯದ್ರೂಪೇಣ ಯನ್ನಿಶ್ಚಿತಂ ತದ್ರೂಪಂ ನ ವ್ಯವಿಚರತಿ. ಇದು ಹಗ್ಗ ಎಂದು ತಿಳ್ಕೊಂಡರೆ ಈಗ ಹಗ್ಗನೇ ಆಗಿರುವುದು ಬದಲಾಯಿಸಲ್ಲ. ಹಗ್ಗನೇ ಹಗ್ಗ, ಹಗ್ಗನೇ ಹಗ್ಗ, ಎಷ್ಟು ಪರೀಕ್ಷೆ ಮಾಡಿದ್ದರೂ ಹಗ್ಗನೇ, ಅದು ಸತ್ಯಂ. ಆದರೆ ಮಿಥ್ಯ ಅಂದರೆ ಏನು? ಯದ್ರೂಪೇಣ ಯನ್ನಿಶ್ಚಿತಂ, ಏನೋ ಒಂದು ಎಂದು ತಿಳ್ಕೊಂಡ ನಂತರ ಇನ್ನೂ ಸ್ವಲ್ಪ ಹಿಂದೆ ಮುಂದೆ ಪರೀಕ್ಷೆ ಮಾಡಿದ್ದರೆ ಹೌದು ಬದಲಾಯಿಸ್ತಾ ಇದೆ, ಅಲ್ಲ ಅಯ್ಯಯ್ಯೋ ಹಾಗಲ್ಲ, ಅಲ್ಲಲ್ಲ ಇದು ಹಾವಲ್ಲ ಅನಿಸುತ್ತಾ ಇದೆ ಅಂದರೆ ನಿಮ್ಮ ಹಾವು ಎಂಬ ತಿಳುವಳಿಕೆ ಬದಲಾಯಿಸಿಬಿಟ್ಟಿತು. ಅದು ಅನಿಸಿಕೆ ಆಗಿಬಿಟ್ಟಿದೆ ಹೊರತು, ಅದು ಕಲ್ಪನಾ ಆಗಿಬಿಟ್ಟಿದೆ ಹೊರತು ಅದು ವಸ್ತು ಅಲ್ಲ, ಇದು ಮಿಥ್ಯೆ. ಹೀಗೆ ಯನ್ನಿಶ್ಚಿತಂ ತದ್ರೂಪಂ ವ್ಯಭಿಚರತ್ ಅನೃತಮಿತ್ಯುಚ್ಯತೆ. ಯಾವುದೇ ಆಗಲಿ, ಮಡಿಕೆ ಅಂದರೆ ಚೆನ್ನಾಗಿ ಮುಟ್ಟಿ ನೋಡಿದ್ದರೆ ಇದು ಮಡಿಕೆ ಅಂದರೆ ಏನು? ಇದು ಮಣ್ಣೆ ಅಲ್ಲವೇ? ಮಡಿಕೆ ಹೇಳ್ತಾ ಇದ್ದೀವಿ. ಮಡಿಕೆ ಅಂದರೆ ಏನು? ತೋರ್ತದೆ, ಬಟ್ ಇರುವುದು ಮಣ್ಣೆ. ಇದು ಮಡಿಕೆ ಅಂದರೆ ಮಣ್ಣಿಗೆ ಇನ್ನೊಂದು ಹೆಸರು. ಹಾಗೆ ಚೆನ್ನಾಗಿ ಗಮನಿಸಿ ಕೈಯಿಂದ ಮುಟ್ಟಿ ನೋಡಿದರೆ ಮಣ್ಣೇ ಇದೆ. ಇದೆಲ್ಲ ಆಭರಣವೇನು ಹೇಳ್ತೀವಿ? ಒಂದು ಡಿಸೈನ್ ಹೇಳಿಬಿಟ್ಟು ಅದಕ್ಕೇನು ಹೆಸರಿಡ್ತಾನೆ, ಡಿಸೈನ್. ಮುಟ್ಟಿ ನೋಡಿದರೆ ಇದು ಚಿನ್ನವೇ ಅಂದರೆ ಯಾವುದು ಒಂದು ತೋರಿಕೆ ಇರುತ್ತದೋ. ಚೆನ್ನಾಗಿ ನೋಡಿದರೆ ಅದು ಬದಲಾಯಿಸಿಬಿಟ್ಟು ಚಿನ್ನ. ಈಗ ಚಿನ್ನ ಮಾತ್ರ ಬದಲಾಯಿಸಲ್ಲ, ಈಗ ಹಾಗೇ ಇರುತ್ತದೆ. ಯಾವ ಆಭರಣ, ಯಾವ ಡಿಸೈನ್ ಮಾಡು ಚಿನ್ನವೇ ಇರುತ್ತದೆ. ಎಲ್ಲ ಡಿಸೈನ್ಗಳಲ್ಲಿ ಚಿನ್ನ ಒಂದೇ ಅಂದರೆ ಚಿನ್ನ ಸತ್ಯ. ಉದಾಹರಣದಲ್ಲೇ ಚಿನ್ನ ಒಂದೇ ಬಗೆ ಇರುತ್ತದೆ, ಡಿಸೈನ್ಗಳು ಬದಲಾಯಿಸ್ತವೆ, ಆಕಾರಗಳು ಬದಲಾಯಿಸ್ತವೆ, ಡಿಸೈನ್ ಒಂದೇ. ನೀರು ನೋಡಿ, ನೀರು ಒಂದೇ ಬಗೆ ಇರುತ್ತದೆ, ಅಲೆಗಳು ಎಷ್ಟೇ ಬದಲಾಯಿಸಲಿ. ಯಾವುದು ಬದಲಾಯಿಸ್ತದೋ ಅನಿಸುತ್ತದೆ, ಬದಲಾಯಿಸ್ತದೆ, ಅದು ಮಿಥ್ಯೆ. ಒಂದು ಸಲ ಅನಿಸಿದ್ದು ಏನು ಮಾಡಿದರೂ ಬದಲಾಯಿಸಲ್ಲ, ಈಗ ಅದು ಸತ್ಯ. ಇದು ಅಥೋ ವಿಕಾರೋ ಅನೃತಂ. ಅದರಿಂದ ಯಾವುದು ವಿಕಾರವೋ, ವಿಕಾರ ಅಂದರೆ ಏನು? ಒಂದು ದೇಶದಲ್ಲಿ, ಒಂದು ಕಾಲದಲ್ಲಿ ಒಂದು ದೃಷ್ಟಿಗೆ ತೋರ್ತದೆ, ಇನ್ನೊಂದು ದೃಷ್ಟಿಗೆ ಬದಲಾಯಿಸ್ತದೆ. ಯಾವುದು ಸತ್ಯವೋ, ಪಾರಮಾರ್ಥಿಕ ಸತ್ಯವೇನು? ಪರಮಾತ್ಮ ಸತ್ಯ. ಯಾವ ದೇಶದಲ್ಲಿ ಒಂದೇ ಬಗೆ, ಯಾವ ಕಾಲದಲ್ಲಿ ಒಂದೇ ಬಗೆ, ಯಾವ ದೃಷ್ಟ್ಯ ಒಂದೇ ಬಗೆ. ನೀವು ಹೇಗೆ ನೋಡಿದ್ದರೂ ಅರಿವು ಇದೆ ನೋಡಿ. ತಾನು ಎಂಬ ಆತ್ಮ ತಾನಿದ್ದಾನೆ. ತಾನು ಅಂದರೆ ಸ್ವತಃ ಸಿದ್ಧ ಅರಿವು, ಅರಿವಿನ ಸ್ವರೂಪವಾಗಿರುವ ತಾನು. ನೀವು ಎಲ್ಲಿ ನೋಡಿದ್ದರೂ, ಹೇಗೆ ನೋಡಿದ್ದರೂ ತಾನಿದ್ದಾನೆ. ತನ್ನ ಇರುವು ಬದಲಾಯಿಸ್ತದೆ. ಮಿಕ್ಕ ಎಲ್ಲವೂ ಬದಲಾಯಿಸಬಹುದು, ತನ್ನ ಇರುವು ಬದಲಾಯಿಸಲ್ಲ. ಅದು ಸತ್ಯ, ಅದು ಸ್ವತಃ ಸಿದ್ಧ. ನೀವು ಪ್ರಪಂಚವೆಲ್ಲ ತಿರುಗಿ ಬಾ, ತಾನು ಇರುವುದು ಮಾತ್ರ ಬದಲಾಯಿಸಲ್ಲ. ಪ್ರಪಂಚವೆಲ್ಲ ತಿರುಗಿ ಬಾ, ತಾನು ಮಾತ್ರ ಇರುತ್ತಾನೆ. ನಿಮ್ಮ ಎಚ್ಚರ ಬದಲಾಯಿಸಬಹುದು, ಎಚ್ಚರ ಮನಸ್ಸು ಹೋಗುತ್ತದೆ, ಕನಸಿನ ಮನಸ್ಸು ಹೋಗುತ್ತದೆ, ಸಾಕ್ಷಿ ಮಾತ್ರ ಹೋಗಲ್ಲ. ಏಕೆ? ಎಚ್ಚರ ಮನಸ್ಸುಗೂ ಎಚ್ಚರ ಪ್ರಪಂಚವನ್ನು ತಿಳಿಯುತ್ತಾ ಅರಿವು, ಸಾಕ್ಷಿ ಅಂದರೆ ಅರಿವೇ. ಎಚ್ಚರ ಪ್ರಪಂಚವನ್ನು ತಿಳಿಯುತ್ತಾ ಯಾವ ಅರಿವು ಇದೆಯೋ ಅದೇ ಕನಸಿನ ಪ್ರಪಂಚವನ್ನು ತಿಳಿಯುತ್ತಾ ಅದೇ ಇರವಿದೆ, ಅದೇ ಇರವು, ಅದೇ ಅರಿವು. ಮತ್ತು ಸುಷುಪ್ತಿಯಲ್ಲಿ ಇರವು ಅರಿವು ಇದೆ. ಅಯ್ಯೋ, ಸುಷುಪ್ತಿಯಲ್ಲಿ ಏನು ಗೊತ್ತಿಲ್ಲವಲ್ಲ, ಏನು ಗೊತ್ತಿಲ್ಲ ಅಲ್ಲ, ಇರವು ಇದ್ದುಕೊಂಡು ಅದು ಹೇಗಿದೆ ಎಂಬುದು ಹೇಳಕ್ಕಾಗಲ್ಲ. ಇರವು ಇದೆ, ಇರವಿನ ಆಕಾರವಿಲ್ಲ ಅಷ್ಟೇ. ಇರವಿನ ಆಕಾರವಿಲ್ಲ, ಇರವಿನ ವಿಕಾರವಿಲ್ಲ, ತೋರುವ ಬಗೆ ಇಲ್ಲ, ಬಟ್ ಇರವು ಇದೆ. ಅರಿವು ದೃಷ್ಟ್ಯ ನೋಡಿದ್ದರೆ ಸುಷುಪ್ತಿಯಲ್ಲಿ ಇರವು ಇದೆ, ಇರವುಗೆ ವಿಷಯವು ಗೊತ್ತಾಗ್ತಾ ಇಲ್ಲ. ಸುಷುಪ್ತಿಯಲ್ಲಿ ಇರವು ಇದೆ, ಏನಿದೆ, ಇನ್ನೂ ಏನಿದೆ ಅಂದರೆ ಇರವುಕ್ಕೂ ತೋರುವುದು ಇನ್ನೇನು ತೋರ್ತಾ ಇಲ್ಲ, ಇರವು ಮಾತ್ರ ಇದ್ದುಕೊಂಡಿದೆ. ಸುಷುಪ್ತಿಯಲ್ಲಿ ಅರಿವು ಇದೆ, ಅರಿವುಕ್ಕೂ ಏನು ಗೊತ್ತಾಗ್ತಾ ಇಲ್ಲ.
ಏನು ನಾವೇನು ಹೇಳ್ತೀವಿ, ಸುಷುಪ್ತಿಯಲ್ಲಿ ಏನು ಗೊತ್ತಾಗ್ತಾ ಇಲ್ಲ, ಏನು ಗೊತ್ತಾಗ್ತಾ ಇಲ್ಲ ಅಂದರೇನು, ಎಚ್ಚರದಲ್ಲಿ ಏನೇನೋ ರೂಪಗಳು ಗೊತ್ತಾಗ್ತಾ ಇವೆ ನೋಡಿ, ದೇಹ ಇದೆ, ಇಂದ್ರಿಯಗಳಿವೆ, ಹೊರಗಿನ ಪ್ರಪಂಚವಿದೆ, ಈ ತರಹ ಏನೇನೋ ನಮಗೆ ಗೊತ್ತಾಗ್ತಾ ಇವೆಯೋ ಆ ಗೊತ್ತಾಗುವಂಥ ವಿಷಯಗಳಿಲ್ಲ, ಅರಿವು ಇಲ್ಲ ಎಂದಲ್ಲ, ವಿಷಯಗಳಿಲ್ಲ, ಅರಿವು ಇಲ್ಲ ಎಂದಲ್ಲ. ಏಕೆ? ಈ ಅರಿವು ಇದ್ದುಕೊಂಡು ಅರಿವಿಗೆ ತೋರುವುದು ಯಾವುದಿಲ್ಲ. ಎಚ್ಚರದಲ್ಲಿ ಆ ಅರಿವಿಗೆ ಏನು ತೋರ್ತದೆ? ಹೊರಗಿನ ಪ್ರಪಂಚ ತೋರ್ತದೆ, ದೇಹವು ತೋರ್ತದೆ, ಇಂದ್ರಿಯಗಳು ತೋರ್ತವೆ, ಮನಸ್ಸು ತೋರ್ತದೆ ಅಲ್ಲವೇ? ಇವುಗಳೆಲ್ಲ ಅರಿವಿಗೂ ತೋರುತ್ತಾ ಇವೆ ಎಚ್ಚರದಲ್ಲಿ. ಸುಷುಪ್ತಿಯಲ್ಲಿ ಏನಾಗ್ತದೆ? ಪ್ರಪಂಚವನ್ನು ಬಿಟ್ಟು ಬಿಡ್ತೀವಿ. ನೀವು ನಿದ್ದೆ ಹೋಗುವಾಗ ಏನು ಮಾಡ್ತೀರಿ ನೋಡಿ, ಪ್ರಪಂಚವನ್ನು ಬಿಟ್ಟು ಬಿಡ್ತೀರಿ, ಕಣ್ಣು ಮುಚ್ಕೊಳ್ತೀರಿ, ಲೈಟ್ ಆಫ್ ಮಾಡ್ತೀರಿ, ಕಣ್ಣು ಮುಚ್ಕೊಳ್ತೀರಿ. ಮಲ್ಕೊಂಡ್ರೆ ಏನಾಗ್ತದೆ? ನಿಮ್ಮ ಸ್ಪರ್ಶೇಂದ್ರಿಯಕ್ಕೆ ಆ ಹಾಸಿಗೆ ಸ್ಪರ್ಶ ಆಗುತ್ತದೆ, ಹಾಸಿಗೆ ಮುಟ್ಟುತ್ತದೆ, ಸ್ವಲ್ಪ ಹೊತ್ತಿಗೆ ಅದೂ ಹೋಗುತ್ತದೆ, ದೇಹ ಇದೆ ಅನಿಸುತ್ತದೆ. ದೇಹದ ಕೈ ಕಾಲು ಬಿಡಿ ಗೊತ್ತಾಗಲ್ಲ, ಎಲ್ಲ ಒಂದೇ ರೌಂಡ್ ಆಗಿದ್ದಂತೆ ಅನಿಸುತ್ತದೆ ಅಲ್ಲವೇ? ಎಲ್ಲ ಹೋಗಿ ಒಂದೇ ಒಂದು ಏನದು ಅದೇನು ಹೇಳ್ತೀವಪ್ಪ, ಒಂದು ಮಗತನಿದ್ದ, ಅದಕ್ಕೆ ಏನು ಹೇಳ್ತಾರೋ ಕನ್ನಡದಲ್ಲಿ ಏನೋ ಇದೆ, ಡ್ರೌಸಿನೆಸ್ ಹಾಗೆ, ಮಂಪರ್ ಹಾಗೆ, ಈಗ ನೆನಪಾಯಿತು. ಮಂಪರ್ ಹಾಗೆ ಅಂದರೆ ಅರ್ಥವೇನು? ಎಲ್ಲವೂ ಒಂದಾಗಿದ್ದಂತೆ ಅನಿಸುತ್ತೆ. ಅಂದರೆ ದೇಹದ ಡೀಟೇಲ್ ಗೊತ್ತಾಗಲ್ಲ, ಸ್ವಲ್ಪ ಹೊತ್ತಿಗೆ ಅದು ಹೋಗುತ್ತದೆ, ಅಂದರೆ ಮನಸ್ಸು ಹೋಗುತ್ತದೆ, ಹಿಂಗಷ್ಟೇ. ಅಂದರೆ ಏನು? ಪ್ರಪಂಚ ಹೋಗುತ್ತಾ ಇದೆ, ದೇಹವು ಹೋಗುತ್ತಾ ಇದೆ, ಇಂದ್ರಿಯಗಳು ಹೋಗುತ್ತಾ ಇವೆ, ಮನಸ್ಸು ಹೋಗುತ್ತಾ ಇದೆ, ಅರಿವು ಹೋಗ್ತಾ ಇಲ್ಲ. ಅರಿವು ಏನು ಇಲ್ಲ ಅನಿಸುತ್ತಾ ಇದೆ ಅಂದರೆ ಅರ್ಥವೇನು? ಗೊತ್ತಾಗ್ತಾ ಇಲ್ಲ. ಏನು ಗೊತ್ತಾಗದೆ ಅರಿವಿದೆ ಅಂತ ಅರ್ಥ. ಅರಿವಿದೆ, ಬಟ್ ಅರಿವಿಗೆ ಗೊತ್ತಾಗ್ತಾ ಇಲ್ಲ. ಅರಿವಿಗೂ ಏದೋ ಗೊತ್ತಾದರೆ ಅದು ಇದು ಎಂದು ಅನಿಸಿಕೆ ಹುಟ್ಟುತ್ತದೆ, ವೃತ್ತಿ ಹುಟ್ಟುತ್ತದೆ. ಸುಷುಪ್ತಿಯಲ್ಲಿ ಅರಿವಿದೆ, ಅರಿವಿಗೆ ಗೊತ್ತಾಗುವುದಕ್ಕೆ, ಇನ್ನೊಂದು ಗೊತ್ತಾಗುವುದಕ್ಕೆ ವೃತ್ತಿ ಬೇಕು ನೋಡಿ. ಅರಿವಿಗೆ ಇನ್ನೊಂದು ಗೊತ್ತಾಗಬೇಕಂದರೆ ವೃತ್ತಿ ಆಗುತ್ತದೆ. ಪ್ರಪಂಚವೂ ವೃತ್ತೆ, ದೇಹವೂ ವೃತ್ತೆ, ಮನಸ್ಸು ವೃತ್ತೆ, ಇಂದ್ರಿಯಗಳು ವೃತ್ತೆ, ಇಷ್ಟೆಲ್ಲ ವೃತ್ತಿ. ನಾನು ಇದ್ದೇನೆ ಎಂದು ಅನಿಸುತ್ತಾ ಇದೆ, ಅದು ವೃತ್ತೆ. ನಾನೆಂಬುದು ವೃತ್ತೆ. ಆದ್ದರಿಂದ ಸುಷುಪ್ತಿಯಲ್ಲಿ ಪ್ರಪಂಚವು ವೃತ್ತಿಯಾಗುವುದರಿಂದ ಪ್ರಪಂಚ ವೃತ್ತಿ ಹೋಯಿತು, ಇಂದ್ರಿಯ ವೃತ್ತಿ ಹೋಯಿತು, ಮನಸ್ಸಿನ ವೃತ್ತಿ ಹೋಯಿತು, ನಾನೆಂಬ ವೃತ್ತಿ ಹೋಯಿತು. ವೃತ್ತಿ ಇಲ್ಲದ ಸ್ವತಃಸಿದ್ಧ ಅರಿವಿದೆ. ಅದು ಏನು, ಅದು ಇದು ಹಾಗೆ ಹೀಗೆ ಏನು ಹೇಳ್ತಾ ಇಲ್ಲ, ಅರಿವು ಮಾತ್ರ ಇದೆ. ಎಷ್ಟು ಚೆನ್ನಾಗಿದೆ, ಅರಿವು ಮಾತ್ರ ಇದೆ. ಆದ್ದರಿಂದ ಸುಷುಪ್ತಿನಲ್ಲಿ ಇರವು ಇದೆ, ಆ ಇರವೇ ಅರಿವು, ಅರಿವೇ ಇರವು ಅಷ್ಟೇ. ಆದ್ದರಿಂದ ಯಾವುದನ್ನು ಒಂದು ಸಲ ತೀರ್ಮಾನ ಮಾಡಿಕೊಂಡರೆ, ಅಂದರೆ ಅರ್ಥವೇನು? ನೀವು ಎಚ್ಚರದಲ್ಲಿ ನೋಡು, ಕನಸಿನಲ್ಲಿ ನೋಡು, ಸುಷುಪ್ತಿಯಲ್ಲಿ ನೋಡು, ಮೂರರಲ್ಲಿ ಅವಸ್ಥೆಗಳು ಬದಲಾಯಿಸ್ತವೆ, ತಾನು ಮಾತ್ರ ಬದಲಾಯಿಸಲ್ಲ. ಎಚ್ಚರದಲ್ಲಿ ಇರುತ್ತದೆ, ಕನಸಿನಲ್ಲಿರುತ್ತದೆ, ಸುಷುಪ್ತಿಯಲ್ಲಿರುತ್ತದೆ. ಈಗ ಇರುವುದೇ ಮೂರು. ಈ ಮೂರರಲ್ಲಿ ನೀವು ಎಷ್ಟು ತಿರುಗಿದ್ದರೂ ಅವಸ್ಥೆಗಳು ಬದಲಾಯಿಸ್ತವೆ, ತಾನು ಮಾತ್ರ ಎಂದಿಗೂ ಇರುತ್ತದೆ. ಯಾವುದು ಬದಲಾಯಿಸದೇ ಇರುತ್ತದೋ ಅದು ಸತ್ಯ. ಯಾವುದು ಎಚ್ಚರದಲ್ಲಿ ತೋರಿ, ಇಡೀ ಎಚ್ಚರವೇ ಕನಸಿನಲ್ಲಿಲ್ಲ, ಹೋಯಿತು ಅಲ್ಲವೇ? ಅದು ಅನೃತ, ಅದು ಮಿಥ್ಯ. ಇಡೀ ಎಚ್ಚರ ಕನಸಿನಲ್ಲಿಲ್ಲ, ಇಡೀ ಕನಸು ಎಚ್ಚರದಲ್ಲಿಲ್ಲ. ಆದರೆ ಎಚ್ಚರಕ್ಕೆ ಆಧಾರವಾಗಿ, ಕನಸಿಗೆ ಆಧಾರವಾಗಿ ಸುಷುಪ್ತಿಯಲ್ಲಿ ತಾನೇ ತಾನು, ಸುಷುಪ್ತಿಯಲ್ಲಿ ಏನು, ಎಚ್ಚರ ಕನಸುಗಳು ಬಿಟ್ಟರೆ ತಾನೇ ಉಳಿಯುವುದು, ಆ ಉಳಿಯುವುದು ತಾನು. ಸುಷುಪ್ತಿ ಅಂದರೆ ಇನ್ನೊಂದು ಜಾಗಕ್ಕೆ ಹೋಗುವುದಲ್ಲ. ಎಚ್ಚರವನ್ನು ತಿಳಿಯುವ ಯಾವ ಅರಿವಿದೆಯೋ, ಇಲ್ಲಿ ನೋಡಿ, ಯಾರೋ ಒಬ್ಬರು ಬಂದರು ನನಗೆ, ಸುಷುಪ್ತಿಯಲ್ಲಿ ನೀವೇನು ಅಜ್ಞಾನವಿಲ್ಲ ಹೇಳ್ತೀರಿ, ಹೇಗೆ ಅಂತ ಹೇಳಿದ. ಯಾರೋ ಒಬ್ಬರು ಬೆಂಗಳೂರಿನಿಂದ ಬಂದರು, ಒಂದು ರಾಮಕೃಷ್ಣ ಮಠಕ್ಕೆ ಭಕ್ತನಂತೆ ಬಂದರು. ಬಂದು ಹೇಳ್ತಾನೆ, ಸುಷುಪ್ತಿಯಲ್ಲಿ ನೀವು ಅವಿದ್ಯೆ ಇಲ್ಲ ಹೇಳಿದ್ದೀರಿ, ಹೇಗೆ ಅಂದರೆ, ಹೌದು ಇಲ್ಲ ಏನು, ಅದು ಹೇಗೆ, ಸುಷುಪ್ತಿಯಲ್ಲಿ ನನಗೇನು ಗೊತ್ತಿಲ್ಲ ಅನಿಸುತ್ತಾ ಇದೆಯಲ್ಲ, ಪ್ರಶ್ನೆ ಮಾಡಿದ. ನಾನು ಹೇಳಿದ್ದೇನೆ, ಹಾಗಲ್ಲ, ನೀವು ಅದನ್ನು ನೋಡುವುದೇ ತಪ್ಪಾಗಿ ನೋಡ್ತಾ ಇದ್ದೀರಿ. ನೋಡಿ, ಎಚ್ಚರದಲ್ಲಿ ಏನಿದೆ ಹೇಳಿ, ನಾನು ಹೇಳಿದ್ದೀನಿ ಇದೆ, ಎಚ್ಚರದಲ್ಲಿ ಅರಿವಿದೆ. ಎಚ್ಚರನಲ್ಲಿ ಅರಿವಿರುವಾಗ ನೀವು ಕನಸಿಗೆ ಹೋಗ್ತೀರಾ ಅಂದರೆ ಏನಾಗ್ತದೆ? ನೀವು ಹೋಗಲ್ಲ, ನಿಮ್ಮ ಎಚ್ಚರ ಪ್ರಪಂಚ ಬಿಡುತ್ತದೆ, ದೇಹ ಬಿಡುತ್ತದೆ,
ಇದೆಲ್ಲ ಬಿಟ್ಟು ಬಿಟ್ಟಾಗ ಅರಿವು ಮಾತ್ರ ಉಳಿಯುತ್ತದೆ. ಅದೇ ಕನಸಿನ ಅರಿವು. ಕನಸಿನ ಪ್ರಪಂಚವೆಲ್ಲ ಅಳಿಸಿ ಹೋದರೆ ಆ ಅರಿವು ಮಾತ್ರ ಉಳಿಯುತ್ತದೆ ನೋಡಿ, ಅದು ಸುಷುಪ್ತಿ. ಹಾಗೆ ನೋಡಿ, ಎಚ್ಚರ ಅರಿವಿನಿಂದ ಪ್ರಪಂಚ ತೆಗೆಯು, ಎಚ್ಚರ ಅರಿವಿನಿಂದ ಪ್ರಪಂಚ ತೆಗೆಯು, ದೇಹವು ತೆಗೆಯು, ಮನಸ್ಸು ತೆಗೆಯು, ನಾನೆಂಬ ಬುದ್ಧಿ ತೆಗೆಯು. ಏನು ಉಳಿಯುತ್ತದೆ? ಸ್ವತಃಸಿದ್ಧ ಎರವು, ಸ್ವತಃಸಿದ್ಧ ಅರಿವು, ಅದು ಸುಷುಪ್ತಿ. ಸುಷುಪ್ತಿ ಅಂದರೆ ಇನ್ನೊಂದು ಕಡೆಗೆ ಹೋಗ್ತಾ ಇಲ್ಲ, ಈ ಇರುವ ಅನುಭವದಿಂದ ಎಲ್ಲ ಅಳಿಸಿಬಿಡ್ತಾ ಇದ್ದೀರಿ, ತಾನಿದ್ದಾನಲ್ಲ, ಅದು ಅರಿವು. ಓ ಹೌದೌದು, ಇದು ಯಾರೂ ನನಗೆ ಹೇಳಲಿಲ್ಲ. ಸಚ್ಚಿದಾನಂದ ಸ್ವಾಮೀಜಿ ಶಿಷ್ಯರನ್ನು ನಾನು ಕೆಲವರನ್ನು ಕೇಳಿದ್ದೀನಿ, ಯಾರು ಹೀಗೆ ಹೇಳಲಿಲ್ಲವೇ? ಈಗ ನಾನೇನು ಮಾಡಲಿ? ಇದು ಸ್ವಾಮೀಜಿ ಹೇಳಿದ್ದು ನಾನು ಹೇಳ್ತಾ ಇದ್ದೀನಿ, ಭಾಷ್ಯಕಾರರು ಹೇಳಿದ್ದು, ಎಲ್ಲರೂ ಹೇಳಿದ್ದು ನಮ್ಮ ಅನುಭವದಲ್ಲೇ ಇದೆ. ಈ ಅನುಭವ ಬದಲಾಯಿಸಲ್ಲ, ನೀವು ಇನ್ನೊಂದು ಕಡೆಗೆ ಹೋಗ್ತಾ ಇಲ್ಲ. ಸುಷುಪ್ತಿ ಅಂದರೆ ಅರಿವೇ ಅರಿವು, ಶುದ್ಧ ಅರಿವು, ಪ್ಯೂರ್ ಅರಿವು. ಅಂದರೆ ಏನು? ಸುಮ್ಮನೆ ಅರಿವು, ಅದು ಕೇವಲ ಅರಿವು. ಅರಿವಂದ್ರೆ ಅರಿವಿಗೆ ಏನು ತೋರ್ತಾ ಇಲ್ಲ, ಅರಿವು ಮಾತ್ರ ಉಳಿದಿದೆ. ಸುಷುಪ್ತಿ ಅಂದರೆ ನೀವು ಊಹಿಸ್ಕೊಳ್ತಾ ಇದ್ದೀರಿ. ಏನಿದೆ ಅಂದರೆ ಎಚ್ಚರ ಮನಸ್ಸಿನಿಂದ ನೀವು ಊಹಿಸ್ಕೊಳ್ತಾ ಇದ್ದೀರಿ ಅಲ್ಲವೇ? ಎಚ್ಚರ ಮನಸ್ಸು. ಸುಷುಪ್ತಿ ಅಂದರೆ ಏನು? ಸುಷುಪ್ತಿಯಲ್ಲಿ ಎಚ್ಚರ ಮನಸ್ಸಿಲ್ಲ, ಅಹಂ ಬುದ್ಧಿ ಇಲ್ಲ, ಪ್ರಪಂಚ ತೋರಿಕೆ ಇಲ್ಲ. ಪ್ರಪಂಚದ ವೃತ್ತಿಗಳು ಅಹಂ ವೃತ್ತಿಯಾಗಲಿ ಇದಂ ವೃತ್ತಿಯಾಗಲಿ ಯಾವ ವೃತ್ತಿಗಳಿಲ್ಲ. ಆ ವೃತ್ತಿಗಳೆಲ್ಲ ಇಲ್ಲದೆ ಸ್ವತಃಸಿದ್ಧ ಅರಿವನ್ನು ಎಚ್ಚರದಲ್ಲಿದ್ದುಕೊಂಡು ಸುಷುಪ್ತಿ ಅಂದರೆ ಏನು ಎಂದು ಎಚ್ಚರ ಮನಸ್ಸಿನಿಂದ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ನೋಡಿ. ಎಚ್ಚರ ಮನಸ್ಸೇ ಇಲ್ಲದ ಸುಷುಪ್ತಿಯನ್ನು ಎಚ್ಚರ ಮನಸ್ಸಿನಿಂದ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ. ಎಚ್ಚರ ಮನಸ್ಸು ಏನು ಮಾಡ್ತದೆ? ಊಹಿಸಿಕೊಳ್ಳುವಕ್ಕೆ ಪ್ರಯತ್ನ ಮಾಡಿದ್ದರೆ ಅದು ಏನು ಮನಸ್ಸಿಗೆ ಸಿಗ್ತಾ ಇಲ್ಲ. ಅದರಿಂದ ಏನು ಹೇಳ್ತದೆ? ಏನು ಸಿಗ್ತಾ ಇಲ್ಲ, ಎಲ್ಲ ಅಜ್ಞಾನವಿದೆ ಎಂದು ಹೇಳ್ತದೆ ನೋಡಿ. ಸುಷುಪ್ತಿಯಲ್ಲಿ ಅಜ್ಞಾನವಿದೆ ಎಂದು ನಿಮಗೆ ಅನಿಸುತ್ತಾ ಇದೆ ಅಂದರೆ ನೀವು ನೋಡುವುದರಲ್ಲಿ ಎಲ್ಲಿ ತಪ್ಪಿದೆ ಅಂದರೆ ಎಚ್ಚರ ಮನಸ್ಸಿನಿಂದ ಸುಷುಪ್ತಿಯನ್ನು ಊಹಿಸಿಕೊಳ್ಳುವಕ್ಕೆ ಪ್ರಯತ್ನ ಮಾಡ್ತಾ ಇದೆ, ಅಂದರೆ ತಿಳ್ಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಮನಸ್ಸು. ಎಚ್ಚರ ಮನಸ್ಸನ್ನಿಟ್ಟುಕೊಂಡು ಸುಷುಪ್ತಿಯನ್ನು ನೀವು ಹಾಗೆ ಹೀಗೆ ಏನೋ ಪ್ರಯತ್ನ ಮಾಡ್ತಾ ಇದ್ದೀರಿ. ಮನಸ್ಸಿಗೆ ಏನು ಸಿಗ್ತಾ ಇಲ್ಲ, ಖಾಲಿ ಅನಿಸುತ್ತಾ ಇದೆ. ಅದರಿಂದ ಅದೆಲ್ಲ ಅಜ್ಞಾನ ನೋಡಿ, ಅದೆಲ್ಲ ಅಜ್ಞಾನ ಎಂದು ಹೇಳುತ್ತಿ. ಅದು ಸುಷುಪ್ತಿಯನ್ನು ಅಜ್ಞಾನ ಎಂದು ಹೇಳುವುದಕ್ಕೆ ಕಾರಣವೇನೆಂದರೆ ಎಚ್ಚರ ಮನಸ್ಸು ಸುಷುಪ್ತಿಯನ್ನು ತಿಳ್ಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅದು ಸುಷುಪ್ತಿ ಅಲ್ಲ. ಎಚ್ಚರ ಮನಸ್ಸು ಸುಷುಪ್ತಿಯನ್ನು ಊಹಿಸಿಕೊಳ್ಳಲು ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೆ ಎಟ್ಕುತ್ತಾ ಇಲ್ಲ, ಸಿಗುತ್ತಾ ಇಲ್ಲ. ಅದು ತನ್ನ ಕೈಗೆ ಏನು ಸಿಗ್ತಾ ಇಲ್ಲ, ಕೈ ಖಾಲಿ ಕೈ ಬರ್ತಾ ಇದೆ. ಅದಕ್ಕೋಸ್ಕರ ಮನಸ್ಸೇನು ಹೇಳ್ತದೆ? ಏನು ಸಿಗ್ತಾ ಇಲ್ಲ, ಖಾಲಿ ಆಗ್ತಾ ಇದೆ. ಅದಕ್ಕೋಸ್ಕರ ಏನು ಗೊತ್ತಿಲ್ಲ ಹೇಳ್ತದೆ. ಹೌದಪ್ಪ, ಗೊತ್ತಿಲ್ಲ ಎಂಬುದು ಎಚ್ಚರ ಮನಸ್ಸಿಗೆ. ಎಚ್ಚರ ಮನಸ್ಸು ಹೇಳ್ತದೆ ನನಗೇನು ಗೊತ್ತಾಗ್ತಾ ಇಲ್ಲ. ಸುಷುಪ್ತಿಯನ್ನು ಯೋಚನೆ ಮಾಡಪ್ಪ, ಸುಷುಪ್ತಿಯಲ್ಲಿ ಏನಿದೆ ಹೇಳು? ಏನೋ ಗೊತ್ತಾಗ್ತಾ ಇಲ್ಲ, ಆಗೋ ಎಚ್ಚರ ಮನಸ್ಸೇ ಇದ್ದುಕೊಂಡು ಮಾತಾಡ್ತಾ ಇದೆ. ನೀವು ಈಗ ಎಚ್ಚರ ಮನಸ್ಸದಲ್ಲಿ ಇದ್ದು ಮಾತಾಡ್ತಾ ಇದ್ದೀವಿ. ಅಯ್ಯೋ ಏನು ಗೊತ್ತಾಗ್ತಾ ಇಲ್ಲ, ಆಗೋ ಅದೇ ಅಜ್ಞಾನ. ಎಚ್ಚರ ಮನಸ್ಸು ಮಾತಾಡ್ತಾ ಇದೆ, ಎಚ್ಚರ ಮನಸ್ಸೇ ನೋಡ್ತಾ ಇದೆ. ಅದಕ್ಕೋಸ್ಕರ ಅದು ಸುಷುಪ್ತಿ ಅಲ್ಲ. ಸುಷುಪ್ತಿ ಅನುಭವವನ್ನು ನೋಡು. ಸುಷುಪ್ತಿ ಕುರಿತು ಎಚ್ಚರ ಮನಸ್ಸು ಊಹಿಸಿಕೊಳ್ಳುವ ಬಗೆಯನ್ನು ನೋಡಬೇಡ. ಎಚ್ಚರ ನೇರಾಗಿ ಅನುಭವ ನೋಡು. ಮನಸ್ಸೇ ನಿಂತು ಹೋಗ್ತದೆ ಅಲ್ಲವೇ? ಮನಸ್ಸಿಲ್ಲ, ಅಹಂಬುದ್ಧಿ ಇಲ್ಲ, ನಾನು ವೃತ್ತಿ ಇಲ್ಲ, ಮನಸ್ಸು ಇಲ್ಲ, ಇಂದ್ರಿಯಗಳಿಲ್ಲ, ಪ್ರಪಂಚವಿಲ್ಲ. ಅರಿವೇ ಅರಿವು. ಅರಿವಿಗೂ ಏನು ಗೊತ್ತಾಗ್ತಾ ಇಲ್ಲ, ಅರಿವು ಮಾತ್ರ ಇದೆ. ಅದು ಸುಷುಪ್ತಿ. ಅದು ನೀವು ಎಲ್ಲೋ ಹೋಗುವುದಲ್ಲ, ತಾನೇ ತಾನು ತನ್ನ ಸಾಕ್ಷಿ ಸ್ವರೂಪವೇ ಸುಷುಪ್ತಿ. ಸಾಕ್ಷಿ ಮಾತ್ರ ಇರುವುದೇ ಸುಷುಪ್ತಿ. ಸಾಕ್ಷಿಯಲ್ಲಿ ತೋರುವ ಅಂತಃಕರಣ, ಮನಸ್ಸು, ವೃತ್ತಿಗಳು ಏನಿಲ್ಲದೆ ಸಾಕ್ಷಿ ಮಾತ್ರ ಉಳಿಯುವುದು ಸುಷುಪ್ತಿ. ಅದು ಹೀಗೆ ನೋಡು. ಅದರಿಂದ ಯಾವುದು ಎಷ್ಟು ಪರೀಕ್ಷೆ ಮಾಡಿದ್ದರು, ಎಷ್ಟು ಬಗೆ ನೋಡಿದ್ದರು, ಏನು ಬದಲಾಯಿಸಲ್ಲವೋ ಅದು ಸತ್ಯ ಅಲ್ಲವೇ? ಎಚ್ಚರ ತಾನೇ ಹೋಗುತ್ತದೆ, ಕನಸು ಹೋಗುತ್ತದೆ. ಲೌಕಿಕರು ಏನು ಮಾಡ್ತಾರೆ? ತಪ್ಪೇಕೆ ಅರ್ಥವಾಗ್ತಾ ಇಲ್ಲ, ಸಾಕ್ಷಿ ಏಕೆ ಅರ್ಥವಾಗ್ತಾ ಇಲ್ಲ ಅಂದರೆ
ಎಚ್ಚರ ಹೋಗುತ್ತದೆ ಅನ್ನುವುದು ಎಚ್ಚರ ಮನಸ್ಸೇ ಹೇಳ್ತಾ ಇದೆ. ಲೌಕಿಕರು ಮಾಡುವ ತಪ್ಪದು. ಎಚ್ಚರ ಮನಸ್ಸು ಏನು ಮಾಡ್ತಾ ಇದೆ? ಎಚ್ಚರ ಅವಸ್ಥೆಯನ್ನು, ಕನಸಿನ ಅವಸ್ಥೆಯನ್ನು, ಸುಷುಪ್ತಿ ಅವಸ್ಥೆಯನ್ನು ಎಚ್ಚರ ಮನಸ್ಸು ಪರೀಕ್ಷೆ ಮಾಡ್ತಾ ಇದೆ. ಎಚ್ಚರ ಮನಸ್ಸು ತಾನಿದ್ದುಕೊಂಡು ಎಚ್ಚರ ಅವಸ್ಥೆ ಹೇಗಿದೆ, ಕನಸಿನ ಅವಸ್ಥೆ ಹೇಗಿದೆ, ಸುಷುಪ್ತಿ ಅವಸ್ಥೆ ಹೇಗಿದೆ, ಈ 3 ಅವಸ್ಥೆಗಳನ್ನು ನೋಡುವುದು ಯಾರು? ಎಚ್ಚರ ಮನಸ್ಸು. ಅಲ್ಲಿ ದೊಡ್ಡ ತಪ್ಪಾಗ್ತಾ ಇದೆ. ಅದೇ ದೊಡ್ಡ ತಪ್ಪಾಗ್ತಾ ಇದೆ. ಎಚ್ಚರ ಮನಸ್ಸೇ ಎಚ್ಚರ ಅವಸ್ಥೆಯನ್ನು, ಕನಸಿನ ಅವಸ್ಥೆಯನ್ನು, ಸುಷುಪ್ತಿ ಅವಸ್ಥೆಯನ್ನು 3 ನೋಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅದೇನು ಹೇಳ್ತದೆ? ಎಚ್ಚರ ಅಂದರೆ ನಿಜವಾಗಿದೆ, ಕನಸಂದರೆ ಏನೋ ಒಂದು ಬಗೆಯಾಗಿದೆ, ಏನೋ ಅಂತ ಕಲ್ಪನಾ ಏನೋ ಇದ್ದಂತೆ ಅನಿಸುತ್ತದೆ ನಿಜವಾಗಿದೆ, ಸುಷುಪ್ತಿಯಲ್ಲಿ ಏನು ಗೊತ್ತಿಲ್ಲ ಅನಿಸುತ್ತದೆ. ಈ 3 ಮಾತುಗಳು ಹೇಳಿದ್ದು ಎಚ್ಚರ ಮನಸ್ಸು ಹೇಳ್ತಾ ಇದೆ. ಈ 3 ಬಗೆಯನ್ನು, ಎಚ್ಚರ ಒಂದು ಬಗೆ, ಕನಸು ಇನ್ನೊಂದು ಬಗೆ, ಸುಷುಪ್ತಿ ಇನ್ನೊಂದು ಬಗೆ, ಈ 3 ವೃತ್ತಿಗಳು ಎಚ್ಚರದ ವೃತ್ತಿಗಳೇ. ಆದ್ದರಿಂದ ಎಚ್ಚರ ಮನಸ್ಸು ಎಚ್ಚರನೇನೋ ನಿಜವಾಗಿದೆ ಏಕೆ? ಎಲ್ಲ ಇದೆ, ಎಷ್ಟು ದೊಡ್ಡ ಪ್ರಪಂಚ ಇದೆ, ಪದಾರ್ಥಗಳಿವೆ, ದೇಶ ಇದೆ, ಕಾಲ ಇದೆ, ಮನುಷ್ಯರಿದ್ದಾರೆ, ನಾನಿದ್ದೇನೆ, ಇದೆಲ್ಲ ನಿಜವಾಗಿದೆ ಅನಿಸುತ್ತೆ. ಇದು ಯಾರು? ಎಚ್ಚರ ಮನಸ್ಸು ಹೇಳ್ತಾ ಇದೆ. ಕನಸು ಅಂದರೆ ಕನಸು ನೋಡ್ತಾ ಇದ್ದೀನಿ, ಕನಸೆಲ್ಲ ಕಲ್ಪನಾ ಏನೋ ಊಹೆ ಕಲ್ಪನಾ ಅಷ್ಟೇ. ಸ್ವಲ್ಪ ಹೊತ್ತು ಇದ್ದಂತೆ ಅನಿಸುತ್ತದೆ, ಮತ್ತೆ ಹೋಗೇ ಬಿಡ್ತದೆ, ಅದೆಲ್ಲ ಸುಮ್ಮನೆ ಕಲ್ಪಿತ, ಏನು ನಿಜವಾಗಿಲ್ಲ. ಇದು ಯಾರು ಹೇಳ್ತಾರೆ? ಎಚ್ಚರ ಮನಸ್ಸು ಹೇಳ್ತಾ ಇದೆ. ಎಚ್ಚರ ಪ್ರಪಂಚ ಅಂದರೆ ಎಚ್ಚರ ಪ್ರಪಂಚ ನಿಜವಾಗಿದೆ ಹೇಳ್ತದೆ. ಎಚ್ಚರದಲ್ಲಿ ಇದ್ದುಕೊಂಡು ಮಾತಾಡ್ತಾ ಇದ್ದೀನಿ ನೀನು ಅಲ್ಲವೇ? ಎಚ್ಚರ ಮನಸ್ಸು ಎಚ್ಚರದಲ್ಲಿ ಇದ್ದುಕೊಂಡೇ ಮಾತಾಡ್ತಾ ಇದ್ದಾನೆ. ಅದರಿಂದ ಎಚ್ಚರ ಮಾತ್ರ ನಿಜವಾಗಿದೆ, ಕನಸು ಮಾತ್ರ ಕಲ್ಪನೆ ಇದೆ, ಸುಷುಪ್ತಿ ಏನೋ ಗೊತ್ತಾಗ್ತಾನೇ ಇಲ್ಲ ಅಲ್ಲವೇ? ನೋಡಿ, ಒಂದು ಉದಾಹರಣೆ ಹೇಳ್ತೀನಿ. ಒಂದು ರೂಮ್ ಇದೆ, ದೊಡ್ಡ ಏನದು ಕಿಟಕಿ ತೆಗೆದು ಬಿಟ್ಟ. ರೂಮ್ನಲ್ಲಿ ಲೈಟ್ ಇದೆ, ಲೈಟ್ ತನ್ನ ಕಡೆ ಇದೆ, ಆ ಲೈಟು ಈ ಸೈಡ್ ಗೋಡೆಗಿದೆ, ತಾನು ಈ ಸೈಡ್ ಇದ್ದಾನೆ, ಇಲ್ಲಿ ಕಿಟಕಿ ಇದೆ, ಕಿಟಕಿಗೆ ಹೊರಗೆ ಎಲ್ಲ ಕತ್ತಲೆ ಇದೆ. ನೋಡಪ್ಪ ಏನು ಹೇಳಿದ್ದಾನೆ? ಏನಿಲ್ಲ, ಏನು ಗೊತ್ತಾಗ್ತಾ ಇಲ್ಲ, ಎಲ್ಲ ಕತ್ತಲೆ. ಅಂದರೆ ಅರ್ಥವೇನು? ಇಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದಾನೆ ಹಾಗೆ ಎಚ್ಚರದಲ್ಲೇ ಕುಳಿತುಕೊಂಡು ಎಚ್ಚರ ಮನಸ್ಸು, ಎಚ್ಚರವು ನಿಜವಾಗಿದೆ, ಕನಸೇನೋ ಕಲ್ಪಿತವಾಗಿದೆ, ಸುಷುಪ್ತಿಯೇನೋ ಏನಿಲ್ಲ ಅನಿಸುತ್ತಾ ಇದೆ ಅಂದು ಈ 3 ಬಗೆಗಳನ್ನು ಹೇಳುವುದು ಎಚ್ಚರ ಮನಸ್ಸೇ. ಅದು ತಪ್ಪು. ನಾವು ಹೇಳಿದ್ದೇವೆ, ಎಚ್ಚರ ಮನಸ್ಸಿನಿಂದ ನೋಡಬೇಡ. ಎಚ್ಚರ ಮನಸ್ಸು ಅಂದರೆ ನೀವು ಎಚ್ಚರದಲ್ಲಿ ಕುಳಿತುಕೊಂಡು ಮಿಕ್ಕ 2 ಅವಸ್ಥೆಗಳನ್ನು ಹೇಳ್ತಾ ಇದ್ದೀವಿ. ಅದು ನೋಟನೇ ತಪ್ಪು, ಅದೃಷ್ಟೇ ತಪ್ಪು. ಏಕೆಂದರೆ ನೀವು ಎಚ್ಚರದಲ್ಲೇ ಇದ್ದುಕೊಂಡರೆ ನಿಮಗೆ ಒಂದೇ ಅವಸ್ಥೆ ಆಯಿತು, ಮಿಕ್ಕ 2 ಅವಸ್ಥೆಗಳು ಕಲ್ಪಿತ. ಮಿಕ್ಕ 2 ಅವಸ್ಥೆಗಳೇ ಅಲ್ಲ, ಏನೋ ಸುಮ್ಮನೆ ಅನಿಸಿಕೆಗಳಷ್ಟೇ. ಅದಲ್ಲ. ಕನಸಿನ ಅವಸ್ಥಾ, ಸುಷುಪ್ತಿ ಅವಸ್ಥಾ ಎಚ್ಚರಕ್ಕಿಂತ ಹೊರಗೆ ಇದೆ. ಅದರಿಂದ ಎಚ್ಚರ ಮನಸ್ಸು ಕನಸಿನಲ್ಲಿಲ್ಲ ಅಂದರೆ ಅರ್ಥವೇನು? ಎಚ್ಚರ ಮನಸ್ಸು ಬಿಟ್ಟರೆ ಕನಸು ಸತ್ಯವಾಗಿ ಬಿಡ್ತದಪ್ಪ. ಎಚ್ಚರ ಮನಸ್ಸಿನಿಂದ ನೋಡ್ತಾ ಇಲ್ಲ ಅಂದರೆ ನೀವು ಎಚ್ಚರದಲ್ಲಿದ್ದುಕೊಂಡು ಕನಸನ್ನು ನೆನಪಿಸಿಕೊಳ್ಳಬೇಡ, ಕನಸಿನಲ್ಲೇ ಇದ್ದ ಹಾಗೆ ನೋಡು. ಅಯ್ಯೋ, ಕನಸೇ ನಿತ್ಯವೇ, ಸತ್ಯವೇ ಅಂದ. ಹೌದು. ಆದ್ದರಿಂದ ಕನಸಿಗೆ ಎಚ್ಚರಕ್ಕೆ ಕಾಮನ್ ಯಾವುದು? ಅರಿವು. ಇಡೀ ಎಚ್ಚರ ತಿಳಿಯುತ್ತದೆ ಯಾವ ಅರಿವಿಗೋ? ಇಡೀ ಕನಸು ತಿಳಿಯುತ್ತದೆ ಅದೇ ಅರಿವಿಗೆ. ಅದೇ ಅರಿವು ಎಚ್ಚರ ಕನಸುಗಳನ್ನು ಬಿಟ್ಟಿರುತ್ತದೆ. ಅದು ಸುಷುಪ್ತಿ. ಅರಿವು ಮಾತ್ರ ಸುಷುಪ್ತಿ. ಅರಿವು ಮಾತ್ರ ಇದ್ದುಕೊಂಡು ಏನು ಗೊತ್ತಾಗದೇ ಇದ್ದರೆ ಸುಷುಪ್ತಿ. ಅದರಿಂದ ತಾನು ಸಾಕ್ಷಿ. ಎಚ್ಚರ ಅಹಂ ಬುದ್ಧಿ ಅಲ್ಲ, ಅಹಂ ವೃತ್ತಿ ಅಲ್ಲ. ನಾನೆಂಬ ವೃತ್ತಿ ಎಚ್ಚರದಲ್ಲಿರುವುದಲ್ಲ. ಅಹಂ ವೃತ್ತಿಯೂ ಬಿಟ್ಟು ಹೋಗುತ್ತದೆ, ಕನಸು ಬಿಟ್ಟು ಹೋಗುತ್ತದೆ, ಕಲ್ಪನಾ. ಈಗ ಸುಷುಪ್ತಿ ಅಂದರೆ ತಾನು ಉಳಿಯುತ್ತಾನೆ. ಇದು ತನ್ನ ಸ್ವರೂಪ. ಎಚ್ಚರಕ್ಕೆ, ಕನಸಿಗೆ, ಎಲ್ಲಕ್ಕೆ ಆಧಾರ ಆ ಸಾಕ್ಷಿ. ಎಚ್ಚರಕ್ಕೆ ಆಧಾರ ಅರಿವಾಗಿದೆ, ಕನಸಿಗೆ ಅರಿವಾಗಿದೆ, ಸುಷುಪ್ತಿ ತಾನೇ ಅರಿವೇ ಅರಿವು. ಈ ತರಹ ನೋಡುವುದರಿಂದ ಅರಿವಿನ ಸ್ವರೂಪ, ಅರಿವಿನ ಅನುಭವ ದೃಷ್ಟ್ಯ ನೋಡು, ಸಾಕ್ಷಿ ಅನುಭವ ದೃಷ್ಟ್ಯ ನೋಡು. ಎಚ್ಚರ ಮನಸ್ಸಿನಿಂದ ಅಲ್ಲ, ಸಾಕ್ಷಿ ಅನುಭವ ದೃಷ್ಟ್ಯ ನೋಡು. ಹಾಗೆ ನೋಡಿದ್ದರೆ ಏನಾಗ್ತದೆ? ಚೈತನ್ಯವೇ ಸತ್ಯ, ಅದು ಎಂದಿಗೂ ಇರುತ್ತದೆ, ಅದು ಇಲ್ಲದ ಸಮಯವೇ ಇಲ್ಲ. ಎಚ್ಚರ ಪ್ರಪಂಚ ಹೋಗುತ್ತದೆ, ಮನಸ್ಸು ಬದಲಾಯಿಸ್ತದೆ, ಅರಿವು ಬದಲಾಯಿಸಲ್ಲ. ಅರಿವು ಅರಿವೇ ಇರುತ್ತದೆ, ಏನೇ ಆಗಲಿ. ಎಚ್ಚರ ಪ್ರಪಂಚ ಬರಲಿ ಹೋಗಲಿ, ಕನಸು ಬರಲಿ ಅದು ಹೋಗಲಿ, ಅರಿವು ಮಾತ್ರ ಇದ್ದೇ ಇರುತ್ತದೆ.
ಅರಿವೇ ಅರಿವು, ಅರಿವೇ ಅರಿವು, ತಾನೇ ತಾನು. ಹಾಗೆ ಆದ್ದರಿಂದ ವಿಚವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ಯುಕೇತ್ಯೇವ ಸತ್ಯಂ ಏವಂ ಸದೇವ ಸತ್ಯಂ. ಆ ಇರವು ಮಾತ್ರ ಸತ್ಯ. ಸುಷುಪ್ತಿ ಇದೆ, ಕನಸು ಇದೆ, ಎಚ್ಚರ ಇದೆ ಅಂದರೆ ಮೂರು ಇರುವುಗಳಲ್ಲ, ಮೂರರ ಒಂದೇ ಇರವು. ಏಕೆಂದರೆ ಒಟ್ಟು ಸುಷುಪ್ತಿ ಯಾವ ಇರುವೋ ಅದೇ ಇರುವು ಎಚ್ಚರ, ಅದೇ ಇರುವು ಕನಸು. ಅಂದರೆ ಇರವು ಒಂದೇ. ಇರುವು ಮಾತ್ರ ಹೋಗಲ್ಲ, ಬರಲ್ಲ. ಯಾವ ಇರವಿನ ಸ್ವರೂಪ ಬರದೆ ಹೋಗದೆ ಎಂದಿಗೂ ಇರುತ್ತದೆ ಅದು ಸತ್ಯ. ಸತ್ಯ ಅಂದರೆ ಹೀಗೆ ತಿಳ್ಕೊಳ್ಬೇಕು. ಈಗ ಅದು ಹೋಗಲ್ಲ, ಬರಲ್ಲ, ಎಂದಿಗೂ ಇರುತ್ತದೆ, 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 ಇರುವೇ ಇರವು. ಈಗ ಅದಕ್ಕೆ ನಾಶ ಇಲ್ಲ, ಹೋಗುವುದಿಲ್ಲ, ಬದಲಾಯಿಸುವುದಿಲ್ಲ, ಕಮ್ಮಿ ಆಗುವುದಿಲ್ಲ, ಹೆಚ್ಚಾಗುವುದಿಲ್ಲ, ಇರುತ್ತಾನೆ ಇರ್ತದೆ, ಇರುತ್ತಾನೆ ಇರ್ತದೆ, ಇರವೇ ಇರವು. ಹೀಗೆ ಇತಿ ಸತ್ಯಂ ಬ್ರಹ್ಮ ಇತಿ ಬ್ರಹ್ಮ ವಿಕಾರಾನ್ ನಿವರ್ತಯತಿ. ಬ್ರಹ್ಮವನ್ನು ಸತ್ಯ ಹೇಳಿದ್ದರೆ ಏನು ಬದಲಾಯಿಸುವುದಲ್ಲ, ತಾತ್ಕಾಲಿಕವಲ್ಲ, ಇರವಿನ ಸ್ವರೂಪವೇ ಬ್ರಹ್ಮ. ಇರವು ಎಂಬುದು ಬ್ರಹ್ಮಕ್ಕೆ ವಿಶೇಷಣವಲ್ಲ, ಇರವೇ ಬ್ರಹ್ಮ, ಬ್ರಹ್ಮವೇ ಇರವು. ಬ್ರಹ್ಮದ ಸ್ವರೂಪವನ್ನೇ ಹೇಳ್ತಾ ಇದೆ ಹೊರತು ಬ್ರಹ್ಮದ ಗುಣವನ್ನು, ಗುಣ ಅಂದರೆ ಒಂದು ಪ್ರತ್ಯೇಕ ಸ್ಥಿತಿ, ತಾತ್ಕಾಲಿಕ ಸ್ಥಿತಿ, ಒಂದು ಸಂಬಂಧದ ಗುಣ, ಸಂಬಂಧದ ಗುಣ ಹೇಳ್ತಾ ಇಲ್ಲ. ಸಂಬಂಧದಲ್ಲಿ ಅನಿಸುತ್ತದೆ, ಒಂದು ದೇಶದಲ್ಲಿ ಅನಿಸುವುದು, ಒಂದು ಕಾಲದಲ್ಲಿ ಅನಿಸುವುದು, ಒಂದು ಬಗೆ ನೋಡಿದಾಗ ಅನಿಸೋದು ಏನಿಲ್ಲ. ಎಂದಿಗೂ ತಾನೇ ತಾನಿರುವ ಸ್ವತಃ ಸಿದ್ಧವಾಗಿ ಇರುವ ಇರವನ್ನು ತಿಳಿಸುತ್ತದೆ. ಅದರಿಂದ ಇರವಿನ ಸ್ವರೂಪವೇ, ಇರವಿನ ಸ್ವರೂಪ ಅಂದರೆ ಇರವೇ ಬ್ರಹ್ಮ, ಬ್ರಹ್ಮವೇ ಇರವು. ಹೀಗೆ ತಿಳಿಸುವುದರಿಂದ ಸತ್ಯಂ ಬ್ರಹ್ಮ, ನಿಜವಾಗಿರುವುದೇ ಬ್ರಹ್ಮ, ನಿಜವಾಗಿರ್ತದೆ. ನಿಜವಾಗಿ ಅಂದರೆ ನೀವು ಏನು ಮಾಡಿದರೂ ಆ ಇರವು ಮಾತ್ರ ಹೋಗಲ್ಲ, ಆ ಇರವೇ ಮಿಕ್ಕ ಇರುವಾಗಿ ತೋರ್ತದೆ ಅಷ್ಟೇ. ಸಾಲ ತಗೊಂಡ ಹಾಗೆ ಅಷ್ಟೇ. ಒಬ್ಬರ ವಸ್ತುವನ್ನು, ಒಬ್ಬರ ಮನೆಯಲ್ಲಿ ಏನೋ ಇದೆ ವಸ್ತು, ಕುರ್ಚಿ ಇದೆ. ನಮ್ಮ ಮನೆಗೆ ಯಾರೋ ಬಂದರು, ನಮ್ಮ ಮನೆಯಲ್ಲಿ ಕುರ್ಚಿ ಇಲ್ಲ. ಅವಾಗೇನು ಮಾಡ್ತೀವಿ? ಅಯ್ಯೋ ಯಾರೋ ಬಂದರು ನಮ್ಮ ಅತಿಥಿಗಳು, ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆಗೆ ಹೋಗ್ತಾರೆ, ಆಯಿತು ತಗೋಯಿಂದ ಕುರ್ಚಿ ತೊಗೊಂಡು ಇಲ್ಲಿಡ್ತಾನೆ. ಕುರ್ಚಿ ತೊಗೊಂಡು ತಂದು ಇಲ್ಲಿಟ್ಟರು, ಕುರ್ಚಿ ಅವರದೇ, ಇವನು ಬಳಸ್ತಾನೆ ಅಷ್ಟೇ. ನೀವು ಬಳಸಿದ್ದರೆ ನಿಮ್ಮದಾಗುತ್ತದೆ, ನೀವು ಬಳಸಿದ್ದರೂ ಕುರ್ಚಿ ಅವರದೇ. ಹಾಗೆ ಆ ಇರವು ಅದೇ, ಎಚ್ಚರದಲ್ಲಿ ತೋರಿದ್ದರೂ ಅದೇ ಇರವು, ಕನಸಾಗಿ ತೋರಿದ್ದರೂ ಅದೇ ಇರವು. ಇರವು ಎಲ್ಲಿ ಹೋಗಲ್ಲ, ಇರವು ತಾನದೇ. ಎಚ್ಚರಕ್ಕಿರುವು ಬರಲ್ಲ, ಕನಸಿಗೆ ಇರುವು ಬರಲ್ಲ. ಏಕೆ? ಇರುವು ಸಾಕ್ಷಿದು, ಸಾಕ್ಷಿ. ಇರವು ಅಂದರೆ ಯಾರು? ಸಾಕ್ಷಿ. ಎಚ್ಚರಕ್ಕೆ ಸಾಕ್ಷ್ಯ ಬರುತ್ತಾನಂದ್ರೆ ಏನು? ಸಾಕ್ಷಿಯನ್ನು ಎಚ್ಚರದಲ್ಲಿ ಇಟ್ಕೊಂಡು ಎಚ್ಚರ ಅವಸ್ಥೆ, ಎಚ್ಚರ ಅರಿವು ಹೇಳ್ತಾ ಇದ್ದೀವಿ. ಸಾಕ್ಷಿಯನ್ನೇ ಕನಸಿನಲ್ಲಿ ಇಟ್ಕೊಂಡು ಕನಸಿನ ಅರಿವು ಹೇಳ್ತಾ ಇದ್ದೀವಿ. ಕನಸಿನ ಅರಿವು ಅಂದರೆ ಸಾಕ್ಷ್ಯ ಅವನೇ. ಅದೇ ಕುರ್ಚಿ ಇಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀರಿ ಅಂತ ಅರ್ಥ ಅಷ್ಟೇ. ಎರಡು ಕುರ್ಚಿಗಳಿಲ್ಲ, ಅಲ್ಲೊಂದು ಕುರ್ಚಿ ಇಲ್ಲೊಂದು ಕುರ್ಚಿ ಇಲ್ಲ, ಒಂದೇ. ಅದೇ ಸಾಕ್ಷಿಯನ್ನು ಎಚ್ಚರದಲ್ಲಿ ನೋಡ್ತಾ ಇದ್ದೀವಿ. ಎಚ್ಚರ ಅರಿವು ಎಂದು ಹೆಸರಿಟ್ಟಿದ್ದೀವಿ. ಹೆಸರು ಬದಲಾಯಿಸಿದ್ದಿ, ಇರುವುದದೇ ಸಾಕ್ಷಿ. ಅದೇ ಸಾಕ್ಷಿಗೆ ಎಚ್ಚರ ಅರಿವು ಎಂದು ಹೆಸರಿಟ್ಟಿದ್ದೀವಿ. ಎಚ್ಚರ ಇರವು, ಎಚ್ಚರ ಅರಿವು ಎಂದು ಹೆಸರಿಟ್ಟಿದ್ದೀವಿ. ಅದೇ ಸಾಕ್ಷಿಗೆ ಕನಸಿನ ಅರಿವು, ಕನಸಿನ ಇರುವು, ಹೆಸರು ಬದಲಾಯಿಸಿದ್ದೀವಿ. ಸಾಕ್ಷಿ ಅದೇ, ಅದೇ ಸುಷುಪ್ತಿ ಸ್ವರೂಪ, ಅದೇ ಇರವು, ಅದೇ ಅರಿವು. ಹೀಗೆ ಜ್ಞಾನಂ ಬ್ರಹ್ಮ ಇದೆ. ಜ್ಞಾನಂ ಬ್ರಹ್ಮ ಅಂದರೆ ಅದೇ ಅರ್ಥ. ನಾವು ಸತ್ಯಂ ಬ್ರಹ್ಮ ಎಂದು ತಿಳ್ಕೊಂಡಿದ್ದೇವೆ. ಜ್ಞಾನಂ ಬ್ರಹ್ಮ ಎನ್ನುವುದು ಮುಂದಿನ ಪಾಠದಲ್ಲಿ ಹೇಳೋಣ. ಸಾಕಾಯಿತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ತತ್ಸತ್. ಹರಿ ಓಂ ತತ್ಸತ್.